ನ್ಯಸ್ಯಾಧ್ಯಾತ್ಮಚೇತಸಾ ನಿರಾಶೀರ್ನಿರ್ಮಮೋ ಯಾತಿ ಪರಂ ಜಯತಿ ಸೋಚ್ಯುತಃ. ಎಷ್ಟಾಗಿತ್ತು ನಿನ್ನೆ? ಇದೆ 107. ಅದರಲ್ಲಿ ಪ್ರತಿವಿಧೀಯತೆ. ಯಾವಾಗಲೂ ಬೇರೆ ದೇವತೆಗಳನ್ನು ಪೂಜೆ ಮಾಡಬೇಕಾದ್ರೆ ಯಾವಾಗಲೂ ಕೂಡ ಏನು ಮಾಡಬೇಕು? ತಾರತಮ್ಯ ಕ್ರಮದಲ್ಲಿ ಆಯಾ ಸ್ಥಾನದಲ್ಲಿ ಮಾಡಬೇಕೇ ಹೊರತು ಎಲ್ಲೆಲ್ಲೋ ಮಾಡಿದರೆ ಆ ದೇವತೆಗಳು ಸ್ವೀಕಾರ ಮಾಡೋದು ಮಾಡೋದಿಲ್ಲ. ಅಷ್ಟೇ ಅಲ್ಲ, ಏನು ಮಾಡ್ತಾರೆ ಅವರು? ಅದನ್ನು ಹಾಳು ಮಾಡ್ತಾರೆ. ಭಾರಿ ಇಂಪಾರ್ಟೆಂಟ್. ಅದು ದೇವತೆಗಳು ಇಷ್ಟಪಡೋದಿಲ್ಲ ಅದನ್ನು. ಯಾಕೆ? ತುಂಬ ಯೋಗ್ಯರು. ಇಷ್ಟು ಯಾರೇ ಒಬ್ಬ ಒಳ್ಳೆಯ ವ್ಯಕ್ತಿ ಅಸಿಸ್ಟೆಂಟನ್ನು ನೀನೇ ಮಹಾರಿ ಚೀಫ್ ಅಂತ ಕರೆ ಒಪ್ಪೋದಿಲ್ಲ ಅವನು. ನಿಮ್ಮ ಹಿಂದೆಲ್ಲಿ ನಡೆದೇ ಇದೆ, ಆ ಥರ ನಡೆದಿದೆ ಮೋಸ ಮಾಡೋಕ್ಕೆ ಅಂತ ಹೋದಾಗ ಹಾಗೆಲ್ಲ ಹೇಳ್ತೀರ ನನಗೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ದೇವತೆಗಳೆಲ್ಲ ಎಂಥವ್ರವರು? ತುಂಬ ಸಜ್ಜನರಾದ್ದರಿಂದ ತಮ್ಮನ್ನು ಭಾರಿ ಹೊಗಳಿದರೆ ಏನು ಮಾಡೋದಿಲ್ಲ ಅವರು? ಒಪ್ಪೋದಿಲ್ಲ ಅವರು. ತಮ್ಮದು ಇದು ಎಷ್ಟೋ ಅಷ್ಟು ಮಾತ್ರ ಹೇಳಿ ಸಂತೋಷ ಪಡ್ತಾರೆ. ಹೊತ್ತು ಇಲ್ಲ ಹೋದರೆ ಏನು ಮೋಸ ಮಾಡೋಕ್ಕೆ ಬರ್ತಿದ್ಯಾ ಗೆಟೌಟ್ ಆ ರೀತಿ ಹೊಗಳೋರು ಸಾಮಾನ್ಯ ಏನು ಮಾಡ್ತಾರೆ? ತಮ್ಮ ಕಡೆ ಅಡ್ವಾಂಟೇಜ್ ತೊಗೊಳಕ್ಕೆ ಟ್ರೈ ಮಾಡ್ತಾರೆ. ಏನು ಇಷ್ಟೆಲ್ಲ ಹೊಗಳು ಮೋಸ ಮಾಡೋಕ್ಕೆ ಬಂದಿದೆಯಾ ಗೆಟೌಟ್ ಅಂತಾರಲ್ಲ ಆ ಟೈಮ್. ಬೇರೆ ದೇವತೆಗಳನ್ನು ಹುಚ್ಚಾಬಟ್ಟಿ ಸ್ತೋತ್ರ ಮಾಡೋ ಅಭ್ಯಾಸ ಯಾತಕ್ಕೆ ಬಂತು ಅಂದರೆ ಬೇರೆ ವರ ತೊಗೋಬೇಕಾಗಿತ್ತು ಅವರೆಲ್ಲ. ಹಿರಣ್ಯಕಶಿಪು ಸ್ತೋತ್ರ ಮಾಡಿದ, ಬ್ರಹ್ಮದೇವರು ಏನು ಸ್ತೋತ್ರ ಮಾಡ್ದ? ಇವೇ ಸರ್ವೋತ್ತಮರು ಅಂತ ಹೇಳಿಬಿಟ್ಟು. ಆ ರೀತಿ ಮಾಡದೆ ಹೋದರೆ ಕೆಲಸ ಬ್ರಹ್ಮದೇವರು ಏನು ಗೊತ್ತು, ಇವ್ರು ಗೊತ್ತು, ಕಿತಾಬದಿ ಗೊತ್ತು ಅಂತಾರೆ. ವರ ಕೊಡ್ಬೇಕಾದ್ರೆ ಹಾಗೆ ಮಾಡಿದ್ರು ಅವರು ಕೂಡ. ಅರ್ಥ ಆಯ್ತಾ? ಅವ್ನು ಮೋಸ ಅವರು ಭಾರಿ ಹೊಗಳಿದ್ದು ಯಾತಕ್ಕೆ ಅಂದರೆ ಭಾರಿ ಹೊಗಳಿದ್ದು ಹಾಲ್ಟಿ ಆಗಿದ್ದು ಏನು ಮಾಡ್ತಿದ್ದ ಅವನು? ಆಮೇಲೂ ಕೂಡ ಮದನ್ಯೋ ಜಗದೀಶ್ವರ ಕಹ ಅಂತ ಕೇಳ್ತಿದ್ದಿಲ್ಲ. ನಾನು ಬಿಟ್ಟರೆ ಜಗದೀಶ್ವರ ಯಾರಿದ್ದಾರೆ ಅಂತ ಪ್ರಶ್ನೆ ಮಾಡ್ತಿರಲಿಲ್ಲ. ವರ ತೊಗೊಳ್ಳೋವರೆಗೂ ಅಷ್ಟೇ. ತೊಗೊಂಡ್ಮೇಲೆ ಏನು ಮಾಡೋದು? ಸೈನ್ ಮಾಡಿದ ತಕ್ಷಣ ಹೊಡೆಯೋದು. ಸೈನ್ ಮಾಡೋವರೆಗೂ ಈ ಕೂತಿರೋದು. ಸೈನ್ ಮಾಡಿದ ತಕ್ಷಣ ಹೇಳ್ಕೊಂಬಿಟ್ಟು ಹೊಡೆಯೋದು. ಆ ಥರದ ಕೇಸು ಅವನು. ಅಂದರೆ ಅವನಿಗೆ ಅವನು ಏನು ಹೇಳ್ತಿದ್ದ ಅದ್ರ ಬಗ್ಗೆ ಅವನಿಗೆ ತನಗೆ ವಿಶ್ವಾಸ ಇಲ್ಲ. ಅದೇನದು ದೋಷ. ಅದು ಇದು ತಿಳ್ಕೊಂಡ್ರೆ ಯಾವಾಗಲೂ ದೇವತೆಗಳು ತಮ್ಮನ್ನು ಮಿತಿಮೀರಿ ಸ್ತೋತ್ರ ಮಾಡಿದರೆ ಒಪ್ಪೋದಿಲ್ಲ. ಅದೇ ರೀತಿ ದೇವರು ನಿಂದೆ ಮಾಡಿದ್ರಂತೂ ಸಹಿಸೋದೇ ಇಲ್ಲ. ಆ ರೀತಿ ಅದಕ್ಕೇನು ಮಾಡ್ಬೇಕಂತೀರಿ? ಇಲ್ಲದೇ ಇರೋದು ಹೊಳಕಾಗತ್ತೆ. ಅದಕ್ಕಾಗಿ ಸಾಧ್ಯ ಇಲ್ಲ. ಇಲ್ಲದೆ ಹೊಡೆದರೆ ಅದು ಒಪ್ಪೋದಿಲ್ಲ ಅವರು. ಯಾಕೆ? ಅನುಗ್ರಹ ಆಗೋದು ಯಾವಾಗ? ಸರಿಯಾದ ಹೇಳಿದರೆ. ತಪ್ಪು ಹೇಳಿದ್ರೆ ಯಾಕೆ ಒಪ್ತಾರೋ ಅವರು? ಗೊತ್ತಾಯ್ತಾ? ಒಪ್ಪೋದಿಲ್ಲ. ತಪ್ಪು ಒಪ್ಪೋದನ್ನು ಯಾರ ಅಭ್ಯಾಸ ಅದು? ದೋಷ ಇದ್ದರೆ ಮಾಡ್ತಾರೆ. ದೋಷಿಗಳು ಹಾಗೆಲ್ಲ ಮಾಡ್ತಾರೆ. ಗುಣ ಇದ್ದವ್ರು ಏನು? ಪೃಥ್ವಿರಾಜ ಏನು ಮಾಡಿದ? ಅವತಾರ ಮಾಡಿ ಸ್ತೋತ್ರ ಮಾಡೋಕ್ಕೆ ಬಂದರೆ ಜಸ್ಟ್ ಟಾಪ್ ಅಂತ ಹೇಳಿದೆ. ಯಾತಕ್ಕೆ ಮಾಡಬಾರ್ದು? ನಾನು ಇನ್ನು ಜಸ್ಟ್ ಅವತಾರ ಮಾಡಿದ್ದೇನೆ, ಯಾವ ಸಾಧನೆ ಕೂಡ ಮಾಡಿಲ್ಲ, ನಾನು ಹೊಗಳೋದ್ರ ಅರ್ಥನೇ ಇಲ್ಲ ಅಂತೇಳಿ. ಅಂತರ್ಯಾಮಿ ಪ್ರಶ್ನೆ ಯಾರಿಗದು? ಯಾರಿಗೆ ಅಂತರ್ಯಾಮಿ ಅನ್ನೋದು? ಆ ರೀತಿ ಚಿಂತನೆ ಹಿರಣ್ಯಕಶಿಪು ಮಾಡಿದರೆ ಅಂತರ್ಯಾಮಿ ಒಪ್ಕೊಂಡ್ಬಿಟ್ಟಿದ್ರೆ ನಾನು ಬಿಟ್ಟರೆ ದೇವರೆಲ್ಲಿದ್ದಾರೆ ಯಾಕೆ ತಿಳ್ಕೊತಿದ್ದ ಅವನೀಗ? ನಾನೇ ದೇವರು ತಿಳ್ಕೊತಿದ್ನಾ? ಅಂತರ್ಯಾಮಿ ಪ್ರಶ್ನೆ ಬರೋದಿಲ್ಲ. ಅರ್ಥ ಆಯ್ತಾ? ಅಂತರ್ಯಾಮಿ ಪ್ರಶ್ನೆ ಬರೋದು ಯಾವಾಗ ಅಂದರೆ ದೇವತೆಗಳಿರ್ತಾರೆ. ಒಬ್ಬ ವ್ಯಕ್ತಿನೇ ಇದ್ದಾನೆ, ಪಾಪ ಒಳ್ಳೆ ವ್ಯಕ್ತಿನೇ. ಯಾರು ಹಳ್ಳಿಯವನು ಬರ್ತಾನೆ, ಅವ್ನಿಗೇನು ಗೊತ್ತಿಲ್ಲ. ಇವ್ರು ಏನು ಹೇಳಿದ್ರು ನಾನೇ ಮಿನಿಸ್ಟರ್ ಅಂದರೂ ಹೋಗ್ತಾನೆ, ಚೀಫ್ ಮಿನಿಸ್ಟರ್ ಅಂದರೂ ಹೋಗ್ತಾನೆ. ಆ ರೀತಿ ಮಾಡ್ತಾನೆ. ನಾನೇ CBI ಅವರದ್ದು ಬರೋರು ಇರ್ತಾರಲ್ಲ, ನಾನೇ ಇದು ಮಾಡ್ತೀನಿ, ರೇಡ್ ಮಾಡೋಕ್ಕೆ ಬಂದಿವೆ ಅಂತ ಮೋಸ ಮಾಡಿ ಹೋಗ್ಬಿಡ್ತಾರಲ್ಲ. ಹಳ್ಳಿಯವನು ಒಪ್ಕೊಂಡ್ಬಿಡ್ತಾನೆ ಅದನ್ನೆಲ್ಲ ಕೂಡ. ಅರ್ಥ ಆಯ್ತಾ? ನಿಜವಾದವನ ಹತ್ರ ಬರ್ತಾನೆ, ಅವನಿಗೇನೂ ಗೊತ್ತಿಲ್ಲ. ಇವನು ಹುಚ್ಚಾ ಬಟ್ಟೆ ಹೊರಡ್ತಾನೆ. ಅವನು ಯೋಚನೆ ಮಾಡ್ತಾನೆ, ಇವನಿಗೆ ದಡ್ಡ ಗೊತ್ತಿಲ್ಲ, ಪಾಪ ಅಮಾಯಕ, ಇವ್ನು ನಾನು ಮೋಸ ಮಾಡಬಾರ್ದು. ಗೊತ್ತಾಯ್ತಾ? ಮೋಸ ಹೋಗೋದಿಲ್ಲ, ಮೋಸ ಮಾಡಬಾರ್ದು. ಏನಪ್ಪ ಅಂದಂತ ಈಗ ನೀವೇ ನನ್ನ ಪಾಲಿ ದೇವರು. ಅವ್ನಿಗೆ ಇವ್ರಿಗೆ ಹೇಳಿದ್ದು ತಿಳಿಯಿಲ್ಲ ಅಂತ ಗೊತ್ತು ಅವನಿಗೆ. ನಿನ್ನ ಕೆಲಸ ಏನು ಅಂತ ಕೇಳ್ತಾನೆ. ಅವ್ನು ಒಳ್ಳೆಯವನೇ, ಅವ್ನ ಕೆಲಸ ಕೇಳ್ತಾರೋ ಸರಿಯಾದ ರೀತಿಯಲ್ಲೇ ಇದೆ. ಅದು ತಾನು ಮಾಡಬಲ್ಲ. ಏನು ಮಾಡ್ತಾನೆ? ಅದನ್ನು ಮಾಡಿಕೊಟ್ಬಿಡ್ತಾನೆ. ಅವ್ನು ಹೊಗಳಿದ್ದಕ್ಕಲ್ಲ, ಹೊಗಳಿದ್ದಕ್ಕೆ ಮಾಡಿಕೊಟ್ಟಿಲ್ಲ ಅವನು. ಅವ್ನು ಇಗ್ನೋರೆನ್ಸ್ ಬಗ್ಗೆ ಇವ್ರ ಪಾಪ ಏನಿದೆ? ಸ್ವಲ್ಪ ಅನುಕಂಪ ಇದೆ. ಇವ್ನು ಹೇಳಿದ್ರು ಅರ್ಥನೂ ಆಗೋದಿಲ್ಲ. ನಿನ್ನ ಕೆಲಸ ಇಷ್ಟಕ್ಕಿಷ್ಟೆಲ್ಲ ಯಾಕೆ ಹೇಳಬೇಕು ನೀನೀಗ? ಸದ್ಯ ನಾನೇ ಕೊಡು ಅಂತ ಹೇಳ್ಬಿಡ್ತಾನೆ. ಯಾಕೆ? ಅವ್ನು ಮಾಡೋ ಕೆಲಸಕ್ಕೆ ಚೀಫ್ ಆಫೀಸರ್ ಬೇರೆ ನಾನೇ ಕೊಡು ಮಾಡ್ತೀನಿ ಅಂತ ಹೇಳ್ತಾನೆ. ನಾನೇ ಕೊಡು ಮಾಡ್ತೀನಿ ಅಂದರೆ ನಾನೇ ಚೀಫ್ ಆಫೀಸರ್ ಅಂತ ಅರ್ಥ ಅಲ್ಲ. ಅಲ್ಲಿ ಹೋಗೋ ನೆಸಿಟಿ ಇಲ್ಲ, ಇದನ್ನು ಮಾಡೋಕ್ಕೆ ಬರುತ್ತೆ ಅಂತ ಅಷ್ಟೇ ಅರ್ಥ. ಇಲ್ಲಿ ಏನಿದೆ ನೋಡೋದಕ್ಕೆ ಒಪ್ಕೊಂಡಾಗ ಕಂಡ್ರು ಕೂಡ ಏನು ಮಾಡಿಲ್ಲ, ಅವರು ಒಪ್ಕೊಂಡಿಲ್ಲ. ಇವನ ಅಜ್ಞಾನದ ಬಗ್ಗೆ ಹೇಳೋದಕ್ಕೆ ಇಷ್ಟ ಇಲ್ಲ, ಹೇಳಿ ಕಳಿಸ್ಬಿಟ್ಟಿದ್ದಾರೆ ಅಷ್ಟೇ. ತುಂಬ ಇವರ ಕಾರಣ ಅವ್ರೇನು ಮಾಡಿದ್ರು? ರುದ್ರದೇವರು ಭಾರಿ ಹೊಗಳಿದ್ರು. ತಕ್ಷಣ ಅವರೇನಂದರು? ನಾನು ಮೋಕ್ಷ ಕೊಡೋ ದೇವತೆ ಅಲ್ಲ ಅಂತ ಹೇಳ್ಬಿಟ್ಟು ಕರೆಕ್ಟಾಗಿ ಹೇಳಿಬಿಟ್ಟು. ಗೊತ್ತಾಯ್ತಾ? ಇಲ್ಲಿ ಭಸ್ಮಾಸುರನಿಗೆ ಹೇಳಲಿಲ್ಲ ಅವರು, ರಾವಣಿಗೆ ಹೇಳಲಿಲ್ಲ. ಯಾರಿಗೆ ಹೇಳಿದರು? ಯಾಕೆ? ಇವನು ಎಲಿಜಿಬಲ್. ಇವನು ಅವ್ರಿಗೆ ತಿಳ್ಕೊಳ್ಳೋ ಶಕ್ತಿ ಅವರಿಗಿಲ್ಲ. ಅವರಿಗೆಲ್ಲ ಏನು ಮಾಡಬೇಕಾಗಿಲ್ಲ, ಎಕ್ಸ್ಪ್ಲೇನ್ ಮಾಡ್ತಾ ಕೊಡಬೇಕಾಗಿಲ್ಲ. ಇವರು ಪಾಪ ಹಂಬಲ್ಲಾಗಿ ಆನೆಸ್ಟಾಗಿ ಟ್ರೈ ಮಾಡಿದರು. ಅವ್ರಿಗೆ ಗೊತ್ತಿರಲಿಲ್ಲ, ಮಿಸ್ಗೈಡೆಡ್ ಅವರು.
ರುದ್ರದೇವ್ರಿಗೆ ಅರ್ಥ ಆಯಿತು. ಓ ನಿಮ್ಮ ಉದ್ದೇಶ ಸರಿ ಇದೆ, ಆದರೆ ಕೊಡೋ ದೇವ್ರು ನಾನಲ್ಲ, ವಿಷ್ಣು ಕೊಡ್ತಾನೆ, ಅವ್ರು ಕಳಿಸ್ಕೊಟ್ಟ ಸರಿ ಹೋಯ್ತು ಅವ್ರಿಗೆ. ಎಲ್ರಿಗೂ ಆಡಿದ ಗೈಡ್ ಹಾಕಿ ಮಾಡೋದಿಲ್ಲ. ಇವ್ರಿಗೆ ಗೊತ್ತಾಗುತ್ತೆ ಇವ್ನು ಎಂಥವನಂತೂ ಗೊತ್ತಾಗುತ್ತೆ ಅವ್ರಿಗೆ. ಇವ್ರು ಯೋಗ್ಯನಾದಾಗ ಗೈಡ್ ಮಾಡ್ತಾರೆ, ಕಂಡವರಿಗೆಲ್ಲ ಗೈಡ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಅದು ಮಾಡಬಾರ್ದು ಕೂಡ, ವೇಸ್ಟ್ ಅದು. ಗುರುನಾಹ ಪೃಥಕ್ ಬ್ರಹ್ಮಾದಿ ಭೋಗ್ಯ ವಸ್ತುಷು ಹರಿ ಸಾರಭುಕ್ಕಿತಿ ವದದ್ಭಿ ಪಂಡಿತಾಚಾರ್ಯೈರಪಿ ಹರಿನಿವೇದನೇನ ಇವ ರಮಾ ಲಬ್ಧಾರ್ಥೇತಿ ಯೋಗದೀಪಿಕಾಯಾಮ್ ನೋಚ್ಯತೆ. ಇದು ಬಹಳ ಅಪೂರ್ವವಾಗಿ ಒಂದು ಕೆಲವು ಮಾತುಗಳನ್ನು ಹೇಳ್ತಾರೆ. ನಿನ್ನೆ ಅಲ್ಲಿವರೆಗೂ ಬಂದಿತ್ತೆ ನಿನ್ನೆ. ಅತ್ರ ಇದಂ ಪ್ರತಿವಿಧೀಯತೆ ಪಾದ್ಮೆ ಉತ್ತರಾಖಂಡೇ. ಕೆಲವೆಲ್ಲ ಮೇಲೆ ಕೆಲವು ವಾಕ್ಯಗಳಿದೆ ನೋಡಿ. ವಿವೃತ್ತೋಪ್ಯರ್ಥ ಭುಜಾಕಲ್ಪನತ ಅದು ಏವಂ ನೈವೇದ್ಯದಾನೇಪಿ ರಹಸ್ಯವನುಸಂಧೇಯಂ. ಅದೇ ಪುಟದಲ್ಲಿ ಮೇಲೆ ಭಗವಾನ್ ಕರುಣಾಸಮುದ್ರ ಭಕ್ತೈ ಶ್ರದ್ಧೆಯ ಸಾಧಿತಂ ಪರಮಾನ್ನಾದಿಕಂ ದಯೈವ ಸ್ವೀಕರೋತಿ ತತ್ರ ಕ್ರಮಸ್ತು ಉಕ್ತಃ ಐತರೇಯ ಭಾಷ್ಯೇ. ಪರಮಾತ್ಮ ಭಕ್ತರು ಸಮರ್ಪಣೆ ಮಾಡ್ತಕ್ಕಂಥದ್ದನ್ನು ದಯೆಯಿಂದ ಸ್ವೀಕಾರ ಮಾಡ್ತಾನೆ. ಅವನಿಗೆ ಅಗತ್ಯ ಇಲ್ಲ, ಅರ್ಥ ಆಯ್ತಾ? ಅವ್ರಿಗೆ ಅಗತ್ಯ ಇಲ್ಲ, ಏನು ಮಾಡ್ತಾರೆ ಆದರೂ ಕೂಡ ಅವ್ರು ಪ್ರೀತಿಯಿಂದ ಕೊಟ್ಟಿದ್ದಾರೆ, ಸ್ವೀಕಾರ ಮಾಡ್ತಾನೆ. ಆಚಾರ್ಯ ಹೇಳಿದ್ದಾರೆ, ಅದನ ಆಘ್ರಾಣ ದೃಷ್ಟ್ಯಾಖ್ಯ ಭೋಗತ್ರಯ ವಿಭಾಗತಃ. ಅದನ ತಿನ್ನೋದು, ಆಘ್ರಾಣ ವಾಸನೆ ನೋಡೋದು, ದೃಷ್ಟಿ ಕಣ್ಣಲ್ಲಿ ನೋಡೋದು, ಈ ರೀತಿ ಮಾಡ್ತಾ ಪರಮಾತ್ಮ ಸ್ವೀಕಾರ ಮಾಡ್ತಾನೆ. ಮುಖನಾಸ, ಅದನಕ್ಕೆ ಮುಖ, ವಾಸನೆಗೆ ನಾಸ, ನೋಡೋದಕ್ಕೆ ಕಣ್ಣು. ತದ್ಭೋಗ್ಯಮನ್ನಂ ಹರೇಹೇ ಶ್ರುತಂ. ಆದ್ದರಿಂದ ಮೂರು ರೀತಿಯಲ್ಲಿ ತಗೊಳ್ಳೋದು ದೇವರ ವಿಶೇಷತೆ. ನೋಡೋದು ಜನರಲ್ಲೇ ಅಭ್ಯಾಸ ಇರೋದು ಹಾಗೇನೆ. ವಿವೃತೋಯಮರ್ಥ ಪೂಜಾಕಲ್ಪಲತಾಯಾಮ್ ಯಥಾ ಪ್ರಜಾಭಿ ಆನೀತಂ ಉಪಾಯನಂ ರಾಜ ಸ್ವೀಕೃತ್ಯ ತ್ರೇಧಾ ವಿಭಜ್ಯ ಉತ್ತಮಂ ಸ್ವಯಂ ಗೃಹೀತ್ವ ಮಧ್ಯಮಂ ಭಾರ್ಯಾಯೈ ದತ್ವಾ ಅಧಮಂ ಪುತ್ರಾದಿಭ್ಯೋ ದದಾತಿ. ಒಬ್ಬ ರಾಜನಿಗೆ ಕಾಣಿಕೆ ತಂದು ಕೊಟ್ಟರೆ ಯಾರಾದರೂ ಕೂಡ ಅತ್ಯುತ್ತಮವಾದ ತಾನಿಟ್ಕೊಂಡು ಉಳಿದ ಭಾಗ ಹೆಂಡತಿ ಮಕ್ಕಳಿಗೆ ಕೊಡ್ತಾನೋ ಹಾಗೆ ಪರಿವಾರ ಎಲ್ಲ ಪುತ್ರಾದಿಭ್ಯ ಪರಿವಾರಕ್ಕೆಲ್ಲ ಕೊಡ್ತಾನಲ್ಲ ಹಾಗೆ. ಈ ಭಗವಾನಪಿ ಭಕ್ತೈ ಸಮರ್ಪಿತಂ ನೈವೇದ್ಯಂ ಸ್ವೀಕೃತ್ಯ ತ್ರೇಧ ವಿಭಜ್ಯ ಉತ್ತಮಂ ಸ್ವಯಂ ಗೃಹೀತ್ವ ಮಧ್ಯಮಂ ರಮಾಯೈ ದತ್ವ ಅಧಮಂ ಬ್ರಹ್ಮಾದಿಭ್ಯೋ ದದಾತಿ. ಇದು ದೇವರ ನೈವೇದ್ಯ ಸ್ವೀಕಾರ ಮಾಡ್ತಕ್ಕಂಥ ಕ್ರಮ ಇದು. ಇಯಮಸ್ತು ವಿಶೇಷ. ರಮಾಯೈ ಮಧ್ಯಮಂ ಆಘ್ರಾಯ ದದಾತಿ. ಮಹಾಲಕ್ಷ್ಮಿ ಕೊಡಬೇಕಾದ್ರೆ ಅದನ್ನು ಆಘ್ರಾಣನ ಮಾಡಿ ಕೊಡ್ತಾನೆ. ಬ್ರಹ್ಮಾದಿಭ್ಯ ಅಧಮಂ ದೃಷ್ಟ್ಯ, ಬ್ರಹ್ಮಾದಿಗಳಿಗೆ ಕೊಡೋದನ್ನು ಕಣ್ಣಿಂದ ನೋಡಿ ಅಷ್ಟೇ ಕೊಡ್ತಾನೆ. ದೃಷ್ಟ್ಯಾ ಸ್ವೀಕೃತ್ಯ ದದಾತೀತಿ ಉಕ್ತಂಚ ಘ್ರಾಣೇಂದ್ರಿಯೇಣ ಸಂಭುಕ್ತ ಶೇಷಂ ತಸ್ಯಾಹ ಸಮರ್ಪಯೇತಿ. ಪರಮಾತ್ಮ ಘ್ರಾಣೇಂದ್ರಿಯದಿಂದ ಸ್ವೀಕಾರ ಮಾಡಿದ್ದನ್ನು ಮಹಾಲಕ್ಷ್ಮಿಗೆ ಕೊಡ್ತಾನೆ ಅಂಥೇಳಿ ಆಧಾರ ಇದೆ ಅಂತ ಹೇಳಿದರು. ತಥಾ ಇದೆಲ್ಲ ಯಾತಕ್ಕೆ ಇಂಪಾರ್ಟೆಂಟ್ ಅಂದರೆ ನಿತ್ಯ ನೈವೇದ್ಯಕ್ಕೆ ಬೇಕಾದ ವಿಚಾರಗಳು ಎಲ್ಲ. ನೈವೇದ್ಯ ಮಾಡೋದು ಹೇಗೆ ಮಾಡಬೇಕು, ಅನುಸಂಧಾನ ಹೇಗಿರಬೇಕು ಅಂತ ಹೇಳ್ತಾರೆ. ಆಸ್ವಾದಿತಂತು ಹರಿಣ ಏನ ಹಾಂ ನೀವೇ ತೊಗೊಳ್ಳಿ. ಬಾಳೆಹಣ್ಣು ಕೊಡ್ತಾರೆ ಈಗ, ಬಾಳೆಹಣ್ಣು ಕೊಡ್ತಾರೆ. ನೀವೇನು ಮಾಡ್ತೀರಿ ಅದನ್ನು ತೆರಿತೀರಿ, ತಿರುಳು ತೊಗೋತೀರಿ. ಸಿಪ್ಪೆನ ಏನು ಮಾಡ್ತೀರಿ? ಅದೇನದು ಅಧಮನ ಉತ್ತಮನ ಅಧಮ. ನಮ್ಗೆ ಹೇಗೆ ಗೊತ್ತಾಯ್ತದು? ಬಾಳೆಹಣ್ಣಿನ ಸಂಪರ್ಕ ಇದ್ದರೆ ಬಾಳೆಹಣ್ಣು ತಿನ್ನೋ ಕ್ರಮ ಹೀಗೆ. ಈ ಸೀಡ್ಲೆಸ್ ದ್ರಾಕ್ಷಿ ಕೊಟ್ಟರೆ ಅವಾಗ ಏನು ಮಾಡ್ತಾನೆ? ಎಲ್ಲ ಉತ್ತಮನೇ, ಅದರಲ್ಲಿ ತೆಗೆದಾಕ ಪ್ರಶ್ನೆ ಬರಲಿಲ್ಲ. ಈ ಹಲಸೆ ಹಣ್ಣು ಕೊಟ್ಟರೆ ಅಧಮನೇ ಭಾರಿ ಜಾಸ್ತಿ ಇರುತ್ತೆ, ತೆಗೆದಾಕೋದು ಇಷ್ಟು ರಾಶಿ ಬಿದ್ದಿರುತ್ತೆ. ಆ ಮಧ್ಯಮ ಇದೇರುತ್ತೆ. ಇದು ಹುಡಿ ಮಾಡಿಕೊಳ್ಳಿ ಅಂತೇಳಿ ಇದು ಕೊಟ್ಬಿಡ್ತಾರೆ, ಅದು ಬೀಜ ಗೀಜ ಕೊಟ್ಬಿಡ್ತಾರೆ. ಆಗಲೇ ತಿನ್ನಕ್ಕೆ ಬರಲ್ಲ ಅದನ್ನು. ಆ ಹಣ್ಣು ಮಾತ್ರ ಆಗಲೇ ತಿನ್ಬೇಕು. ಉತ್ತಮ ಮಧ್ಯಮ ಅಧಮ. ಹಣ್ಣು ಉತ್ತಮ, ಬೀಜಾದಿಗಳೇನವೋ ಮಧ್ಯಮ, ಮೇಲಿಂದೇನೋ ಅಧಮ. ಅದೇನು ಮಾಡ್ತಾರೆ? ಅದನ್ನು ಗೊಬ್ಬರಕ್ಕೆ ಕಳಿಸ್ಬಿಡ್ತಾರೆ ಆ ಕಡೆ. ಹೊತ್ತಾನೆ 3 ಭಾಗ ಇದೆಯೇ ಇಲ್ಲ ಈಗ. ಯಾವುದೂ ವೇಸ್ಟ್ ಆಗಲಿಲ್ಲ ನಮ್ಮಲ್ಲಿ. ಅದು ಇದರಲ್ಲಿ ಮಾಡೋ ಪ್ಲಾಸ್ಟಿಕ್ಗೆಲ್ಲ ವೇಸ್ಟ್ ಆಗಿಬಿಡುತ್ತೆ. ನಮ್ಮ ಶಾಸ್ತ್ರದಲ್ಲಿ ಏನಿದ್ರು ಕೂಡ ಏನಾಗಬೇಕದು? ಅದು ಭೂಮಿಗೆ ಹೋಗ್ಬೇಕದು. ಅಥೋ ಭಾಗ ಎಲ್ಲ ಭೂಮಿಗೆ ಹೋಗಿಬಿಡುತ್ತೆ. ಮಧ್ಯದ ಭಾಗ ಎಲ್ಲ ಇನ್ನೊಂದು ರೀತಿ ತಿನ್ನಕ್ಕೆ ಬರುತ್ತೆ. ಇದು ಡೈರೆಕ್ಟ್ ತಾಲೇ ತಿನ್ನಕ್ಕೆ ಬರುತ್ತೆ. ಪ್ರತಿಯೊಂದರಲ್ಲೂ ಏನಿದೆ? ಉತ್ತಮ ಮಧ್ಯ. ಜೀವನದಲ್ಲಿ ಭೇದ ಅಷ್ಟೇ ಇಲ್ಲ, ಪ್ರತಿಯೊಂದು ಹಂತದಲ್ಲೂ ಕೂಡ ನಮಗೆ ಈ 3 ಟೈಪ್ಸ್ ಅಂಬುದು ಇದ್ದೇ ಇದೆ. ಆದ್ದರಿಂದ ದೇವ್ರು ಸ್ವೀಕಾರ ಮಾಡೇ ಮಾಡ್ತಾನೆ. ಇವತ್ತು ಯಾರೇ ಬಾಳೆಹಣ್ಣು ಕೊಟ್ಟಾಗಲೂ ಕೂಡ ಸುಲ್ ತಿನ್ನೋದು ನೋಡ್ತಾರೆ. ಸಿಪ್ಪೆ ಬೀಸ್ ಹಾಕಿದ್ದು ನೋಡಿ, ಅರೆ ಪೂರ್ತಿ ಬಾಳೆಹಣ್ಣು ತಿನ್ನಲೇ ಇಲ್ಲ ಇವರು ಅಂತ ಆಕ್ಷೇಪ ನೋಡಿದ್ದೀರಾ ನೀವೆಲ್ಲರೂ ಕೂಡ. ಯಾರು ಅರೆ ಪೂರ್ತಿ ಬಾಳೆ ಆಚಾರ್ಯ ಎಲ್ಲ ತಿನ್ಬೇಕು ಅಂತ ಕೊಟ್ಟು ಸಿಪ್ಪೆ ಹಾಕಿ ಬಿಸಿ ಹಾಕಿಬಿಟ್ಟಿದ್ರೆ ಹೇಳ್ಬಿಡೋಕ್ಕೆ ನಾಳಿಂದ ಕೊಡಲೇಬೇಡ ಅಂತಾರೆ ಹೊರತು. ಈ ರೀತಿ ಡಿಮ್ಯಾಂಡ್ ಮಾಡೋದಾದ್ರೆ ಏನು ಮಾಡ್ತಾರೆ? ಕೊಡಲೇಬೇಡ. ಯಾಕೆ? ತಿನ್ನೋ ಕ್ರಮನೇ ಹೇಗೆ, ಬಾಳೆಹಣ್ಣು ತಿನ್ನೋ ರೀತಿಯೇ ಹಾಗೆ. ಅದು ಉತ್ತಮ ಮಧ್ಯಮ ಅಧಮ. ಆದರೆ ಬ್ರಹ್ಮದೇವರು ಕೊಡ್ತಾರೆ. ಬ್ರಹ್ಮದೇವರು ಕೊಡೋದ್ರಲ್ಲಿ ಏನಿಲ್ಲ,
ಉತ್ತಮವಾದ ಮಧ್ಯಮತ್ತು ಇಲ್ಲೇ ಇಲ್ಲ. ಯಾಕೆ? ಎಂಥದ್ದು ಕೊಡ್ತಾರೋ ಬ್ರಹ್ಮದೇವ್ರು ಕೊಡೋದೆಲ್ಲ ಎ ಕ್ಲಾಸ್. ಅದಕ್ಕೆ ಅವ್ರು ಕೊಡೋದು ದೇವ್ರು ಹಾಗೆ ಸ್ವೀಕಾರ ಮಾಡ್ತಾರೆ. ಗೊತ್ತಾಯ್ತಾ? ನಾವು ಕೊಡೋದಂತೂ ವರ್ಸ್ಟ್ ಕ್ಲಾಸ್. ನಾವು ಎಂಥದ್ದು ಕೊಡ್ತೇವೆ? ನಾವು ಮೊದಲು ಕೊಡೋದೇ ಇಲ್ಲ ಫಸ್ಟ್ ಆಫ್ ಆಲ್ ದೇವರಿಗೆ. ಅಲ್ಲಿಂದ ಶುರುವಾಗುತ್ತೆ. ಕೊಟ್ಟರು ಕೂಡ ಎಂಥದ್ದು ಉಳಿದಿದ್ದು, ಅದು ಮಾಡಿದ್ದು, ನಮ್ಗೆ ಸೇರದೇ ಇದ್ದಿದ್ದು, ಇಂಥದ್ದು ಕೊಟ್ಟ ದೇವರು ಸ್ವೀಕಾರ ಮಾಡ್ತಾನೆ. ನಾವು ಕೊಡೋದೇ ಅಥವಾ ಇನ್ನೇನು ಉತ್ತಮ ತೊಗೋಬೇಕಾದ್ರಲ್ಲ ದೇವರು. ಅದಕ್ಕೆ ಕೊಡ್ಬೇಕಾದ್ರೆ ದೇವ್ರಿಗೆ ಕೊಡ್ಬೇಕು. ಎಂಥದ್ದು ಕೊಡ್ಬೇಕು? ನಾವಾಗ ಅತ್ಯುತ್ತಮ ಕೊಟ್ಟರೆ ಅದರಲ್ಲಿ 3 ಭಾಗ ಮಾಡೋಕ್ಕೆ ಬರುತ್ತೆ. ಇವು ಕೊಟ್ಟಿದ್ದು ಕೊಳ್ತೋದು ಬದಲೇ ಕೊಳ್ತೋದು ಬಾಳೆಹಣ್ಣು. ಏನು ಭಾಗ ತೆಗಿಬೇಕು ಅದರಲ್ಲಿ? ಅವನು ಉತ್ತಮ ಭಾಗ ತೆಗಿಲಿಕ್ಕೆ ಇಲ್ಲೇ ಇಲ್ಲ ಅದರಲ್ಲಿ. ಏನು ಮಾಡಬೇಕು? ಅವನಿಗೆ ಅನಾಮತ್ತಾಗಿ ಬಿಸಾಕಬೇಕಷ್ಟೆ. ಕೆಲವರು ಏನು ಮಾಡ್ತಾರೆ? ಕೊತ್ತು ಕೊಡ್ತಿದ್ದು ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಅವನಿಗೆ ಬೇಜಾರಾಗಬಾರ್ದು ಅಂತೇಳಿ ಅವ್ರು ಹೋದ್ಮೇಲೆ ಬಿಸಾಕ್ತಾರೆ. ಆಗಲೇ ಬಿಸಾಕಲ್ಲ. ಯಾತಕ್ಕೆ? ಅಲ್ಲೇ ಬಿಸಾಕಿದ್ರೆ ಅದು ದೊಡ್ಡ ಇಶ್ಯೂ ಮಾಡಿಬಿಡ್ತಾರೆ. ಅವ್ರು ಕೊಟ್ಟು ಬಿಸಾಕಿಬಿಟ್ರು ಅಂತೇಳಿ. ಅದರಲ್ಲಿ ತಪ್ಪು. ಇವನಿಗೆ ಆ ಕಾಮನ್ ಸೆನ್ಸ್ ಇಲ್ಲ. ಬಟ್ ಅವರಿಗೆ ಅಷ್ಟಾದರೂ ಕಾರುಣ್ಯ ಇದೆ. ಏನದು? ಇಂಡಿಸೆಂಟಾಗಿ ನಡ್ಕೋಬಾರ್ದು. ಕೊಟ್ಟಿದ್ದನ್ನು ಏನು ಮಾಡಿಕೊಡೋದು? ಬಿಸಾಕಬಾರ್ದು ಅಂಥೇಳಿ. ಗೊತ್ತಾಯ್ತಾ? ಇವ್ರಿಗೆ ಕಂಪೇರ್ ಮಾಡಿ. ತನಗೆ ಒಳ್ಳೆ ಬೇಕಾದಷ್ಟು ಒಳ್ಳೇದಿದೆ, ಅವನು ಕೆಟ್ಟದ್ದು ಕೊಟ್ಟಿದ್ದಾನೆ. ಉಳಿದಾರ ಸಾಮಾನ್ಯ ಬೈಬೇಕು ಅದನ್ನು. ಆದರೆ ದೇವರು ಏನು ಮಾಡೋದೇ ಅದನ್ನು ಏನು ಮಾಡ್ತಾನೆ? ಆ ಸುಸೌಂಡ್ ಮಾಡಿ ಆ ಕಡೆ ಬಿಟ್ಬಿಡ್ತಾನೆ. ಇದು ಅನೇಕ ದೊಡ್ಡವ್ರ ಲಕ್ಷಣ ಇದು. ದೇವರು ನಾವು ಇಷ್ಟೆಲ್ಲ ಮಾಡಿದ್ರೆ ಯಾಕೆ ಮಾಡ್ತಾನೆ ಅಂದರೆ ದೊಡ್ಡವ್ರು ಮಾಡೋದೇ ಹಾಗೆ. ದೇವ್ರು ಭಾರಿ ದೊಡ್ಡವನಾದ್ದರಿಂದ ನಮಗೆ ಅದೇನು ತಿಳ್ಕೊಂಬಿಟ್ಟಿವಿ ನಾವು? ಅದನ್ನು ಇಷ್ಟು ದಿವಸ ನೈವೇದ್ಯ ಮಾಡ್ದೆ ಹೋದ್ರೆ ನಮಗೆ ಅನ್ನ ಕೊಡ್ತಿದ್ದ. ನಾವೇನು ತಿಳ್ಕೊಂಡ್ವಿ? ನೈವೇದ್ಯ ಮಾಡೋ ನೆಸಿಟಿನೇ ಇಲ್ಲ ಅಂತ ತಿಳ್ಕೊಂಬಿಟ್ಟು. ನಾವು ಏನು ತಿಳ್ಕೊಬೇಕಾಗಿತ್ತು? ನ್ಯಾಯವಾಗಿ ಎಷ್ಟು ಕರುಣಾಳು, ನಾವು ಏನು ಮಾಡಿ ಇಷ್ಟು ಕೊಟ್ಟಿದ್ದಾನೆ, ಇನ್ಮೇಲೆ ತಪ್ಪು ಮಾಡಬಾರ್ದು ಅಂತ ಹೇಳಬೇಕು. ಇದೇ ಅಭ್ಯಾಸ ಮಾಡ್ಕೊಂಡ್ಬಿಡ್ಬೇಕು. ಆ ಥರ ಆಗಿದೆ. ದೇವರ ಕರುಣೆನ ಏನು ಮಾಡಿದ್ದೆ? ಮಿಸ್ಯೂಸ್ ಮಾಡ್ಕೊತಾ ಇದ್ದೇವೆ. ಕರೆಕ್ಟ್ ಯೂಸ್ ಮಾಡಿಕೊಂಡ್ರೆ ಭಾರಿ ಸಂಕೋಚ ಆಗಿಬಿಟ್ಟು ಇಷ್ಟು ದಿವಸ ಮಾಡಿದ ತಪ್ಪಿಗೋಸ್ಕರ ಏನು ಮಾಡ್ತಾನೆ ಅವನು? ನಾವು ಮಾಡಿದ ಪಾಪ ಅಕ್ಷಮ್ಯ ಅಂತ ಅರ್ಥ ಆಗಿಬಿಡುತ್ತೆ. ಇವತ್ತು ನಮ್ಗೆ ಅನಿಸೇ ಇಲ್ಲ ಅದು. ಯಾಕೆಂದರೆ ದೇವರು ಕೊಡೋದು ಅವನು ತೊಗೊಳ್ಳೋದು ನಮ್ಮ ಹಕ್ಕಿದ್ದಾಗೆ. ಕೊಡೋದು ಅವನ ಅನುಗ್ರಹ ಅಲ್ಲ, ಹಕ್ಕು. ನಾವು ತೊಗೊಳ್ಳೋದು ನಮ್ಮ ಹಕ್ಕು ತಿಳ್ಕೊಂಡ್ರೆ ತಪ್ಪಾಗತ್ತೆ. ಅದನ್ನೆಲ್ಲ ಅನುಸಂಧಾನ ಇಟ್ಕೊಂಡು ಮಾಡಬೇಕು. ನಮ್ಮಲ್ಲಿ ಕ್ಲಿಯರಾಗಿದೆ. 3 ಭಾಗ ಮಾಡೋದು ನಾವು ತಿಂತೀವಿ. ಈಗ ನಮಗೆ ಮಾಡೋಕ್ಕೆ ಬರೋದಿಲ್ಲ. ನಾವು ಮೊದಲು ತಟ್ಟೆ ಎಲೆಯಲ್ಲಿ ಮಾಡ್ಕೊಂಡಷ್ಟು ಮಾಡ್ಕೊಂಡ್ಬಿಡ್ತೇವೆ, ತೆಗೆದಾಕ್ತೇವೆ. ಆದರೆ ಇನ್ನೂ ಕೆಲವು ನಮಗೆ ಗೊತ್ತಾಗೋದಿಲ್ಲ. ಏನಾಗುತ್ತೆ? ಅದು ಒಳಗೆ ದೇವ್ರ ವ್ಯವಸ್ಥೆ ಮಾಡ್ತಾನೆ. ಅದನ್ನು ಮಲವಾಗಿ ಹೋಗಿಬಿಡುತ್ತೆ, ವೇಸ್ಟ್ ಎಲ್ಲ. ಅದೇನದು? ಅಥವಾ ಭಾಗ. ಉಪನಿಷತ್ತು ಹೇಳಿದೆ ಈಗ ಅನ್ನ ಬಸಿತಂ ಒಳಗೆ ದೇವ್ರ ವ್ಯವಸ್ಥೆ ಇಟ್ಟಿದ್ದಾನೆ. ನಾವು ಹೊರಗೆ ಮಾಡ್ಕೊಳ್ಳೋದು ನಮಗೆ ಪೂರ್ತಿ ಪರ್ಫೆಕ್ಟ್ ಮಾಡ್ಕೊಂಡಿದ್ದಿದ್ರೆ ಮಲಮೂತ್ರ ವ್ಯವಸ್ಥೆ ನೆಸಿಟಿನೇ ಇದ್ದಿಲ್ಲ. ಯಾತಕ್ಕೆ? ಬರೀ ಉತ್ತಮತ್ತಿದ್ದ ನೆಸಿಟಿ ಎಲ್ಲಿ ಬರ್ತಿತ್ತು? ನಮಗೆ ಶಕ್ತಿ ಇಲ್ಲ. ನಾವು ಎಷ್ಟು ಮೇಲು ಮಾಡಿಕೊಂಡ್ರೂ ಕೂಡ ಏನಾಗಿರುತ್ತದು? ವೇಸ್ಟ್ ಸಮೇತನೇ ತಿಂದಿರ್ತೇವೆ. ಅದಿಷ್ಟು ಏನಾಗಬೇಕದೀಗ? ಒಳಗೆ ದೇವರು ಎಷ್ಟು ಅನುಗ್ರಹ ಮಾಡಿದ್ದಾನೆ ಅಂದರೆ ಅದು ಬೈಫಿಕೇಟ್ ಮಾಡಿಬಿಟ್ಟು ಅದನ್ನು ಸೂಕ್ಷ್ಮ ಭಾಗ ಮಾತ್ರ ಅಚಿತಂ ತನ್ನ ಮನಸ್ಸಿಗೆ ಅದನ್ನು ಸೇರಿಸ್ತಾನೆ. ಮಧ್ಯದ್ದನ್ನು ದೇಹಕ್ಕೆ ಕೊಡ್ತಾನೆ, ಉಳಿದನ್ನು ಮಲವಾಗಿ ಹೊರಗೆ ಹಾಕಿಬಿಡ್ತಾನೆ. ಅದು ದೇವ್ರಿಗೆ ಮಾಡೋ ಉಪಕಾರ ನೆನೆಸ್ಕೊಂಡು ಬಿಟ್ರೆ ಎಷ್ಟು ಆಶ್ಚರ್ಯ ಆಗುತ್ತಾರೆ. ಹಾಗೆ ಏನಾದ್ರು ತುಂಬಿದ್ದಲ್ಲ ಹಾಗೆ ತಿನ್ನೋಕ್ಕಾದ್ರೆ ಎಷ್ಟು ಕೆಟ್ಟೋಗ್ತದೆ ಮನುಷ್ಯ. ಟಾಕ್ಸಿನ್ಸ್ ಅದೆಲ್ಲ ಟಾಕ್ಸಿನ್ ಇದ್ದಾಗೆ, ವಿಷ ಇದ್ದಾಗ ಲೆಕ್ಕ. ಡೈಲಿ ಆ ರೀತಿ ಇದ್ದಿದ್ದರೆ ಮನುಷ್ಯ ಬೆಳೀತಿದ್ನ ಸತ್ತೋಗ್ಬಿಡ್ತಾ ಇದ್ದ. ದೇವ್ರು ಎಷ್ಟು ಅನುಗ್ರಹ. ಸ್ವಪ್ನ ತೋರಿಸಿ ಹೇಗೆ ಡಂಪಾಗಿದ್ದೆಲ್ಲ ತೆಗೆದು ಅದು ಮಲನೇ ಕೆಟ್ಟ ಸಂಸ್ಕಾರ ಅದೆಲ್ಲ ತೆಗೆದು ಹಾಕಬೇಕಲ್ಲ. ಅಲ್ಲಿ ದೇವ್ರು ಎಲ್ಲ ಇದರಲ್ಲೂ ಕ್ಲೀನಿಂಗ್ ಪ್ರೋಸೆಸ್ ಮಾಡ್ತಾನೇ ಇದ್ದಾನೆ. ನಮಗೆ ನೋಡ್ತಾ ಇಲ್ಲ. ಹಾಂ, ಅದು ಬಂದಿಲ್ಲ ದೇವರು. ಇನ್ನು ದೇವತೆಗಳಿಗೆ ಹೋಗಿ ನಾನು ಅಲ್ಲಿವರೆಗೆ ಹೋಗಿಲ್ಲ. ದೇವರವ್ರಿಗೆ ಹೋಗಿ ಬಿಟ್ಟ ಇಲ್ಲಿ ಹೋಗ್ಲಿಕ್ಕೆ. ಇನ್ನು ದೇವರವ್ರಿಗೆ ಹೊರಗೆ ಬಿಟ್ಟ ಇಲ್ಲ. ಆದ್ದರಿಂದ ಅದು ಬಂದಾಗ ಗೊತ್ತಾಗತ್ತೆ. ಹಾಂ, ಎಲ್ಲಿ? ಹೌದು, ಅದು ನೋಡಿ ಇಲ್ಲಿ ಫಸ್ಟ್ ಇಲ್ಲಿ ಬರುತ್ತೆ. ಈಗ ಎಷ್ಟು ಏನು ಹೇಳ್ತಾರೆ ನೋಡಿ ಇವರು. ಫಸ್ಟ್ ಆಸ್ವಾದಿತಂತು ಹರಿಣ ವಿಮಲೈಹಿ ಶುಭದೃಷ್ಟಿಭಿ ತತ್ಸರ್ವಂ ಪ್ರಾರ್ಥಯೇತ್ತೇಷಾಂ ತಾರತಮ್ಯಕ್ರಮೇಣತು. ಅದಕ್ಕೇನೆ ದೇವತೆಗಳಿಗೆ ಕೊಡಬೇಕಾದ್ರೆ ಘ್ರಾಣೇಂದ್ರಿಯ ಅವರಿಗೆ ಆಸ್ವಾದಿತಂತು ಹರಿಣ ವಿಮಲೈಹಿ ಶುಭದೃಷ್ಟಿಭಿ. ದೇವತೆಗಳೆಲ್ಲ ದೇವರು ನೋಡಿಕೊಟ್ಟಿದ್ದನ್ನು ಇವತ್ತು ತಮಾಷೆ ಬೆಸ್ಟ್ ಎಕ್ಸಾಂಪಲ್ ನಮಗೆ ಸಿಗುತ್ತೆ. ಈಗ ಡಾಕ್ಟ್ರ್ ಔಷಧಿ ಬರ್ಕೊಡ್ತಾರೆ. ಏನು ಮಾಡ್ತೀರಿ? ತೊಗೊಂಡು ಮತ್ತೆ ಡಾಕ್ಟ್ರಿಗೆ ತೋರಿಸ್ತೀರಿ. ಇವತ್ತು ತೋರಿಸ್ಲೇಬೇಕು. ಕೆಟ್ಟದತ್ತು ಏನಾಗಿರುತ್ತೆ ಗೊತ್ತಾ? ಔಷಧಿ ಅದು 2 ಕಾರಣಕ್ಕೆ ತೋರಿಸ್ಬೇಕು. ಒಂದು ಕಾರಣ ಏನೋ ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿ ಎಷ್ಟೋ ಜನ ಬ್ಯಾಡ್ ಮೆಡಿಸನ್ ಸತ್ತೋದವರಿದ್ದಾರೆ. ಆ ಸ್ಪೆಲ್ಲಿಂಗ್ ಕರೆಕ್ಟಾಗಿರಬೇಕು, ಚೂರು ಹೆಚ್ಚು ಕಡಿಮೆ ಆಗಿರಬಾರ್ದು. ಇನ್ನೊಂದು ಡೇಟ್ ಆಫ್ ಎಕ್ಸ್ಪೈರಿ ಗೊತ್ತಾಗಬೇಕು ನಮಗೆ. ಇದೆಲ್ಲ ನೋಡಿದ್ರೆ ಅದಕ್ಕೆಲ್ಲ ನಮಗೆ ಗೊತ್ತಾಗಲ್ಲ. ಯಾರಿಗೆ ಗೊತ್ತಾಗುತ್ತೆ? ಎಲ್ಲ ನೋಡ್ತಾನೆ ಡಾಕ್ಟ್ರು ಕೊಟ್ಬಿಡ್ತಾನೆ. ಡಾಕ್ಟ್ರ್ ನೀವು ಸ್ವಲ್ಪ ತೊಗೊಂಡು ಕೊಡಿ ನನಗೆ ಅಂತ ಕೇಳಿದ್ರೆ ಏನಿರ್ತದೆ? ಡಾಕ್ಟ್ರ್ ಏನು ಮಾಡ್ತಾರೆ? ಅದನ್ನು ನೋಡಿಕೊಡ್ತಾನೆ ಅಷ್ಟೇ. ಪೇಷಂಟ್ ಭಾರಿ ಖುಷಿ ಅವನಿಗೆ. ಯಾತಕ್ಕೆ? ಡಾಕ್ಟ್ರು ನೋಡಿಕೊಟ್ಟಿದ್ದಾನೆ. ಸೊ ಏನಿದು? ಸೇಫ್, ನಾವು ತೊಗೊಳ್ಬೋದು ಅಂತ. ಇದು ಡಾಕ್ಟ್ರು. ದೇವರು ನಮಗೆ ಕೊಡೋದೆಲ್ಲ ಹತ್ತದು ಕೊಡ್ತಾರೆ. ನಮಗೆ ಕೊಡೋದೆಲ್ಲ ನೀ ತೊಗೊಯ್ದು ಅಂತೇಳಿ.
ಕೆಲವೊಂದು ಫೀಸ್ ಕೊಟ್ಟರೆ ನಮಗೆ ಕೊಡೋದಿಲ್ಲ, ತಾನು ತೊಗೋತಾರೆ ಫೀಸ್, ಯಾತಕ್ಕೆ ಅದು ಮನೆಗೆ ಹೋಯ್ತಾರೆ, ಅದು ಕೊಡೋಕ್ಕೆ ಸಾಧ್ಯ ಇಲ್ಲ. ಅದು ಸ್ವಲ್ಪ ಯೋಚನೆ ಮಾಡಿದರೆ ನೋಡಿಕೊಡೋದು ಬೇರೆ ಇದೆ, ವಾಸನೆ ನೋಡಿಕೊಡೋದು ಬೇರೆ ಇದೆ. ಈ ಹಳಸಿದೆಯೋ ಇಲ್ವೋ ಏನು ನೋಡ್ಬೇಕು ಅದಕ್ಕೆ? ವಾಸನೆ ನೋಡಿದ್ರೆ ಸಾಕು, ತಿಂದ ನೋಡಬೇಕಾಗಿಲ್ಲ. ಏನು ನೋಡಿದ್ರೆ ಮಕ್ಕಳಿಗೆ ಕೊಡಬೇಕಾಗಿದೆ ಪಾಪ. ಇದೆಲ್ಲ ಅನೇಕರಿಗೆ ಗೊತ್ತಿದೆ. ದಶಮಿ ರಾತ್ರಿ ಜಾಸ್ತಿ ಮಾಡಿ ಇಟ್ಬಿಡ್ತಾರೆ, ಏಕಾದಶಿ ಬೆಳಿಗ್ಗೆ ಮಕ್ಕಳಿಗೆ ತಿನ್ನಿಸಿ ಅದನ್ನ ಸ್ಕೂರಿಗೆ ಕಳಿಸ್ಬಿಡ್ತಾರೆ ಆರಾಮಾಗಿ. ನಾವು ಉಪವಾಸ ಅಂತ ಕೂತಿರ್ತಾರೆ ಪಾಪ, ಮಕ್ಕಳಿಗೆ ತಿನ್ನಬಾರ್ದು ತಿನ್ನಿಸಿ ಎಷ್ಟು ಮಾಡ್ತಾರೆ, ಪರಮಾಶ್ಚರ್ಯ ಆಗಿಬಿಡುತ್ತೆ. ಎಷ್ಟು ಮೂರ್ಖರಿದ್ದಾರೆ ಅಂದರೆ ನಂಬಲಿಕ್ಕೆ ಇಂಥವ್ರು ಇದ್ದಾರೆ, ಬೇಕಾಷ್ಟು ಜನ ಇದ್ದಾರೆ. ಭಾರಿ ಮಡಿ ಮಾಡೋರು ಆ ರೀತಿ ಮಾಡ್ತಾರೆ. ಅದು ಹಳಸೋಗಿರ್ತಾ ಇಲ್ಲ ಅದು. ಇವು ತಾವು ತಿನ್ನಾಗೆಲ್ಲ ಏಕಾದಶಿ ಮಾಡ್ತಾರೆ ಪಾಪ, ಆದ್ದರಿಂದ ವಾಸನೆ ನೋಡಿಬಿಟ್ರೆ ಗೊತ್ತಾಗುತ್ತಲ್ಲ. ವಾಸನೆ ನೋಡೋದಕ್ಕೊಂದು ಕೆಲವು ಪದಾರ್ಥಗಳನ್ನ ಏನು ಮಾಡಿದರೆ ಸಾಕು, ವಾಸನೆ ಕೆಲವನ್ನು ನೋಡಿದರೆ ಸಾಕು. ಕೊಳತಿದ್ದು ನೋಡ್ಬೇಕಾದ್ರೆ ವಾಸನೆ ನೋಡಬೇಕಾಗಿಲ್ಲ, ಏನು ಸಾಕು ಅದಕ್ಕೆ? ನೋಡಿದರೆ ಸಾಕು. ಕೆಲವರು ಹಳಸಿದ್ದು ಅದು ಸ್ವಲ್ಪ ಒಂದು ವಾಸನೆ ನೋಡಬೇಕು, ಕೆಲವು ತಿದ್ದ ಮೇಲೆ ಗೊತ್ತಾಗೋದು. ಆ ತಿದ್ದ ಮೇಲೆ ಸತ್ತೋಗಿದ್ದಾರೆ ಪಾಪ ಎಷ್ಟೋ ಜನ. ಎಂತ ನೋಡಿದರೆ ಆಶ್ಚರ್ಯ ಆಗುತ್ತೆ. ಈ ಕಾಲಕ್ಕೆ ಆ ರೀತಿ ಮಾಡ್ತಾರೆ ಅಂದರೆ ಏನು ನಂಬಲಿಕ್ಕೆ ಸಾಧ್ಯ ಇಲ್ಲ. ತಮ್ಮದು ಯಾವುದೋ ಸಣ್ಣ ಪುಟ್ಟ ಇದಕ್ಕೋಸ್ಕರ ಎಷ್ಟು ಜನ ಕೊಂದು ಹಾಕಿರೋದು. ನಿಜವಾಗಲೂ ಅದು ಅಂಥ ಎಂಥ ಶಿಕ್ಷೆ ಕೊಟ್ಟರು ಕೂಡ ಕ್ಷಮಿಸೋಕ್ಕೆ ಸಾಧ್ಯ ಇಲ್ಲ. ಅಲ್ಲೇನು ಪಾಪ ಯಾವ ಭಕ್ತರಲ್ಲಿ ಇದೆಲ್ಲಿ ನಂಬಿಸೋದೇನು, ಮೋಸ ಮಾಡೋದೇನೋ ಯೋಚನೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಅವ್ರ ಬಗ್ಗೆ ನೋಡಿ, ಒಂದು 20 ವರ್ಷ ವಿಚಾರಣೆ ಮಾಡಿ ಅವರು ಸೇಫ್ ಅಂತ ಬಿಟ್ಟೋಗ್ಬಿಡ್ತಾರೆ. ಎಷ್ಟೋ ಸಹ 20 ವರ್ಷ ತಕ್ಷಣಂತೂ ತೊಗೊಳೋದಿಲ್ಲ ಅದನ್ನು. ಅದೇನಾಗಿತ್ತು ಅಂತ ನೋಡೋರು ಯಾರೂ ಇರೋದಿಲ್ಲ. ಅಷ್ಟು ದಿವಸ ಮುಂದೆ ಹಾಕಿಬಿಟ್ಟು ಕೊನೆಗೆ ಅದನ್ನು ಇವರಲ್ಲಿ ಏನೋ ಸಾಕ್ಷ್ಯಾಧಾರ ಕೊರತೆ ಅಂತ ಮುಗಿಸ್ಬಿಡ್ತಾರೆ. ಗೊತ್ತಾ, ಲ್ಯಾಕ್ ಆಫ್ ಎವಿಡೆನ್ಸ್ ಅಂತ ಕೊಟ್ಬಿಟ್ರೆ ಮುಗೀತು. ಆ ರೀತಿ ಮಾಡಬಾರ್ದು. ಎಷ್ಟೋ ಒಳ್ಳೊಳ್ಳೆ ಕೇಸ್ ಆ ಥರ ಆಗಿಬಿಟ್ಟಿವೆ. ಕೆಲವು ಸಣ್ಣ ಪುಟ್ಟ ಕೇಸಲ್ಲಿ ಟಾಪ್ ಪ್ರಿಯಾರಿಟಿ ಕೊಟ್ಟು ಮುಗಿಸಿ ಹಾಕಿಬಿಡ್ತಾರೆ. ಅಂದರೆ ಅವರು ಬೈತಾ ಇಲ್ಲ, ನಮ್ಮ ವ್ಯವಸ್ಥೆ ಇರೋದೇ ಹಾಗೆ. ಈಗ ಒಬ್ಬರು ತಪ್ಪು ಅಂತ ಹೇಳೋದಿಲ್ಲ. ಏನಾಗಿದೆ ಇದು, ನಮ್ಮ ನ್ಯಾಯಾಲ ವ್ಯವಸ್ಥೆ ಆಗಿರೋದು. ಜನ ಖುಷಿಯಿಂದ ತಪ್ಪು ಮಾಡ್ತಾರೆ. ನಾವು ಸಿಗೋವತ್ತಿ ವಾಡವತ್ತಿ ಯಾರಿರ್ತಾರೆ ಹೋಗಯ್ಯ ಅಂತ ಹೇಳ್ಬಿಡ್ತಾರೆ. ಅವತ್ತಿಂದ ಅವತ್ತಿಗೆ ಕೊಟ್ಟರೆ ಏನಾಗ್ತಿತ್ತು, ತಕ್ಷಣ ಒಬ್ಬರು ಯಾರೂ ತಪ್ಪೇ ಮಾಡ್ತಿದ್ದಿಲ್ಲ. ಸುಳ್ಳು ಸಾಕ್ಷಿ ಹೇಳ್ತಾನಲ್ಲ, ಸುಳ್ಳು ಸಾಕ್ಷಿ ಹೇಳಿದ್ರೆ ಸಾಕ್ಷಿ ಸುಳ್ಳು ಅಂತ ಗೊತ್ತಾದ ಮೇಲೆ ಇಮಿಡಿಯೇಟಿವ್ ಜೈಲಿಗೆ ಹಾಕಿದರೆ ಸುಳ್ಳು ಸಾಕ್ಷಿ ಒಬ್ಬರವರದು ಸುಳ್ಳು ಸಾಕ್ಷಿ ಹೇಳೋದಕ್ಕೆ ಅವ್ರಿಗೆ ಪನಿಷ್ಮೆಂಟೇ ಇಲ್ಲ. ಏನು ಮಾಡ್ತಾರೆ, ಅದಕ್ಕಾಗಿ ಒಂದು ಗುಂಪು ಇರುತ್ತೆ, ಇಷ್ಟು ಕೊಟ್ಟರೆ ಸುಳ್ಳು ಸಾಕ್ಷಿ ಹೇಳ್ತೀವಿ. ಒಂದು ಸತಿ ಹಿಡಿದಾಕಲಿ, ಆಮೇಲೆ ಒಂದು ಕೇಸು ಸಾಕ್ಷಿ ಹೇಳೋಕ್ಕೆ ಅವನು ಬರೋದಿಲ್ಲ. ಗ್ಯಾರಂಟಿ ಇದ್ರೆ ಮಾತ್ರ ಬರ್ತಾರೆ. ನಾವು ಇಂಪ್ರೂವ್ ಯಾಕೆ ಮಾಡೋದಲ್ಲಿ ಗೊತ್ತಾ, ಇದನ್ನು ಮಾಡೋದು ಅವರು ತಮಗೆ ಅಡ್ವಾಂಟೇಜ್ ಬೇಕು. ಕಾನೂನು ಮಾಡೋರಿಗೆಲ್ಲ ಏನು ಬೇಕಾಗಿದೆ ಈಗ, ಫಸ್ಟ್ ತಮ್ಮ ಸೇಫ್ಟಿ ನೋಡ್ಕೊಳ್ಳೋದ್ರಿಂದ ಇದೆಲ್ಲ ಹಾಗೆ ಬಿಟ್ಬಿಡ್ತಾರೆ ವೇಗಾಗಿ. ದುರ್ಯೋಧನ ಏನು ಮಾಡಿದ, ಪಾಂಡವರು ಕಾನೂನು ಕಳಿಸ್ಬೇಕಾದ್ರೆ 12 ವರ್ಷ ವನವಾಸ, ಒಂದು ಅಜ್ಞಾತವಾಸ ಅಂತ ಹೇಳಿಬಿಟ್ಟ, ಸುಮ್ಮನೆ ಹೇಳಿ ಕಳಿಸ್ಬಿಟ್ಟ. ವಾಪಸ್ ಬಂದಮೇಲೆ ನೀವು ಈ ಕ್ರಮದಲ್ಲಿ ಮಾಡಲಿಲ್ಲ ಅಂತ ಆರೋಪ ಶುರು ಮಾಡಿದ. ಅರ್ಥ ಆಯ್ತಾ? ಈ ಸೌರಮಾನ ಪ್ರಕಾರ ಮುಗಿಸ್ಲಿಲ್ಲ ಅಂತ ಶುರು ಮಾಡಿಬಿಟ್ಟ. ಆ್ಯಕ್ಚುಲಿ ಅವ್ರ ಉದ್ದೇಶ ಏನಿತ್ತು ಅಂದರೆ ಆ ರೀತಿ ಜಗಳ ತೈಲ ಗಲುಕೋರಲ್ಲಿ ಅಂತ ಮಾಡಿದ್ದವನು ದುರ್ಯೋಧನ ಟ್ಯಾಕ್ಟಿಕ್ಸ್ ಅದು. ನಿಜವಾಗಲೂ ಉದ್ದೇಶ ಏನು ಮಾಡಬೇಕಾಗಿತ್ತು, ಅವನು ಮದ್ದೆ ಹೇಳಬೇಕಾಗಿತ್ತು. ಮದ್ದೆ ಹೇಳ್ದೆ ಹೋದಾಗ ಏನರ್ಥ ಅದಕ್ಕೆ, ಮೊದಲೇ ಹೇಳಲಿಲ್ಲಪ್ಪ, ನೋಡಪ್ಪ ನಾಳೆ ಕೊಡಬೇಕು ಅಂತ ಹೇಳಿದ. ದುಡ್ಡು ಕೊಟ್ಟ, ನಾಳೆ ಕೊಡ್ತೇನೆ. ಕೆಲವು ಹರಿತಿ ನಾಳೆ ಕೊಡ್ತೇನೆ ಅಂತೇಳಿ ಪರ್ಮನೆಂಟ್ ಕೈ ಕೊಟ್ಟವ್ರು ಇರ್ತಾರೆ ಕೆಲವರು. ನಾಳೆ ಕೊಡಬೇಕು ಅಂತ ಹೇಳಿದ. ಇಲ್ಲಿ ನಾಳೆ ಎಂಬುದಕ್ಕೆ ಎಷ್ಟು ಅರ್ಥ ಇದೆ ಯೋಚನೆ ಮಾಡಿ. ನಾಳೆ ಎಂಬುದಕ್ಕೆ ಒಂದು ಅರ್ಥ ಏನು, ನಾಳೆ ಅಂದರೆ ನಾಳೆ ರಾತ್ರಿ 12 ಗಂಟೆವರೆಗೂ ಆಗ್ಬೋದು, ಗೊತ್ತಾಯ್ತಾ, ಒಂದು ಅರ್ಥ. ಇನ್ನೊಂದೇನು, ನಾಳೆ ಆಫೀಸ್ ಹೋಗೋರು ರಾತ್ರಿ 12 ಗಂಟೆಗೆ ಹೋಗಿ ಕೇಳ್ತಾರಾ? ನಾಳೆ ಆಫೀಸ್ ನಾಳೆ ಅಂದ್ರೇನು, ನಾಳೆ ಪೇಪರ್ ಅಂದರೆ ಬೆಳಿಗ್ಗೆ 6 ಗಂಟೆ, ಬೆಡ್ ಕಾಫಿ ಅಂದರೆ 7 ಲೆಕ್ಕ ಬಂದಿರಬೇಕು. ಅದು ಎಷ್ಟು ಅರ್ಥ ಇದೆ ನಾಳೆ ಅನ್ನೋದಕ್ಕೆ, ಅಷ್ಟು ಅರ್ಥ ಇದೆ. ಇನ್ನು ನಮಗೆ ಇನ್ನು ತೊಗೊಂಡ್ರೆ ನಾಳೆ ಅಂತ ಹೇಳಿದ್ರೆ 12 ಗಂಟೆ ಮೇಲೆ ನಾಳೆ ಬೇರೆ. ಇಂಗ್ಲೀಷ್ ಕ್ಯಾಲೆಂಡರ್ ಪ್ರಕಾರ 12 ಆದರೆ ನಾಳೆ, ನಮ್ಮ ಪ್ರಕಾರ 2 ಗಂಟೆ ಆದರೆ ನಾಳೆ. ನಾಳೆ ಸಮಯಕ್ಕೆ ಎಷ್ಟು ಅವಕಾಶ ಇದೆ. ಇವ್ನು ನಾಳೆ ಕೊಡ್ತೀನಿ ಅಂತ ಹೇಳೋನು ಮೋಸ ಮಾಡಕ್ಕೆ ಏನು ಮಾಡಿರ್ತಾನೋ, ಅವನು ಭಾರಿ ಬುದ್ಧಿವಂತಿಕೆ ಪ್ಲಾನ್ ಮಾಡಿರ್ತಾನೋ. ಅವನು ತಾನು ಹೋಗ್ಲಿಕ್ಕೆ ಎಸ್ಕೇಪ್ ಆಗಲಿಕ್ಕೆ ಎಷ್ಟು ಬೇಕೋ ಮಾಡ್ಕೊಂಡ್ಬಿಟ್ಟು ಮಧ್ಯಾಹ್ನ ಕೇಳಿದ್ರೆ ನಾಳೆ ಅಂತ ಹೇಳಿದ್ದಾನೆ, ಒಂದು ಟೈಮ್ ಇದೆಯಲ್ಲ ಅಂತ ಹೇಳ್ತಾರೆ. ತಾನು ಓಡೋಲ್ಲ ಟೈಮ್ ಇದೆ ಅವನಿಗೆ. ಅವ್ರ ಆಚಾರ್ಯ ಸೋತಾರೆ, ನಾಳೆ ಆಗಲಿ ವಾದ ಅಂತ ಓಡೋಗ್ಬಿಟ್ರಲ್ಲ ಆ ಟೈಮ್. ನಾಳೆ ವಾದ ಮಾಡ್ತೀವಿ ಅಂತೇಳಿ ಏನು ಮಾಡಿದ್ರು ಅವರು, ರಾತ್ರಿ ಓಡೋಗ್ಬಿಟ್ರು ಆ ಟೈಮ್. ಅಂದರೆ ಮಾಡೋರು ದುರ್ಯೋಧನ ಆ ರೀತಿ ಮಾಡಿ ಅಡ್ವಾಂಟೇಜ್ ತೊಗೊಂಡ. ಇವತ್ತು ಕಾನೂನು ಹೇಗೆ ಮಾಡ್ತಾರೆ ಅಂದರೆ ತಮಗೆ ಉಪಯೋಗ ಆಗೋ ರೀತಿಯಲ್ಲಿ ಕಾನೂನು ಮಾಡ್ಕೋತಾರೆ. ಅದನ್ನು ಆ ಟೈಮ್ನಲ್ಲಿ ಅಪ್ಲೈ ಮಾಡ್ಕೋತಾರೆ, ಬೇರೆಯವರಿಗೆಲ್ಲ ನಾವು ಹಾಕಿಬಿಡ್ತಾರೆ. ಹಿಂದಿನ ಕಾಲಕ್ಕೆ ಹಾಕಿದ್ದು ಯಾಕೆ ಇರಲಿಲ್ಲ ಅಂದರೆ ವೆಸ್ಟೆಡ್ ಇಂಟ್ರೆಸ್ಟ್ ಇಲ್ಲ ಅಲ್ಲಿ. ತಾವೇ ತಪ್ಪು ಮಾಡಿದ್ರು ಅನ್ವಯ ಆಗಬೇಕು. ಆ ರೀತಿ ಮಾಡೋದರಿಂದ ಅವರು ಸೇಫ್ ಆಗಿಬಿಡ್ತಾಯಿದ್ರು, ಜನ ಉಳಿತಾ ಅವರು ಉಳಿತಾಯಿದ್ರು. ಇವತ್ತು ನಡೀತಾರೆ ಇವೆಲ್ಲ ಅನ್ಯಾಯಗಳಿಗೆಲ್ಲ ಅಂಥದ್ದೇ ಕಾರಣ ಇರೋದು. ಸೊ ವೇಗಾಗಿರಬಾರ್ದು. ವೇಗಾಗಿದ್ದರೆ ಅಂಥ ಅನಾಹುತ ಹಾಗೇ ಆಗುತ್ತೆ. ಅದಕ್ಕೆ ಹೇಳಿದ್ದು ಯಾವಾಗಲೂ ಕೂಡ ನಾವು ಅದನ್ನು ಭಾಳ ಸೀರಿಯಸ್ಸಾಗಿ ನೋಡಿದರೆ ಸಮಸ್ಯೆ ಬರೋದೇ ಇಲ್ಲ. ಧರ್ಮಯುದ್ಧ ಅಂದರೆ ಏನು, ನ್ಯಾಯ ಇದ್ದಾಗ ಧರ್ಮಯುದ್ಧ, ಧರ್ಮಕ್ಕೋಸ್ಕರ ಧರ್ಮದಿಂದ ಮಾಡಿದ ಯುದ್ಧ. ಅವನು ಅಧರ್ಮಕ್ಕೋಸ್ಕರ ಅಧರ್ಮದಿಂದ ಮಾಡಿದ ಯುದ್ಧ. ಹತ್ರ ಕೇಚಿತ್ ಇಬ್ಬರು ಕೋರ್ಟ್ಗೆ ಹೋದಾಗ ಇಬ್ಬರದ್ದು ನ್ಯಾಯ ಇರೋಕ್ಕೆ ಸಾಧ್ಯ ಇದೆಯಾ? ಸಾಧ್ಯ ಇಲ್ಲ. ಒಬ್ಬನ ತಪ್ಪು ಆಗಿರಲೇಬೇಕು. ಆ ತಪ್ಪನ್ನು ಹುಡುಕ್ಬೇಕಾದ್ರೆ ಮೆಥಡ್ ಸೇಫ್ ಇರಬೇಕು, ಫುಲ್ ಪ್ರೂಫ್ ಮೆಥಡ್ ಇರಬೇಕು. ಅದಕ್ಕೆ ಬರೀ ಸಾಕ್ಷ್ಯಾಧಾರ ಎಂಬ ನೆಪದಿಂದ ಒಳ್ಳೆ ಅರ್ಥದ ಆ್ಯಕ್ಚುಲಿ ಕೆಟ್ಟ ಅರ್ಥಕ್ಕೆ ಉಪಯೋಗಿಸ್ಬಿಡ್ತಾರೆ. ಅತ್ರ ಕೇಚಿತ್ ರಮಾಯಾ ಪೃಥಕ್ ನೈವೇದ್ಯಂ ನಾರ್ಪಣೀಯಂ
ವಿಷ್ಣೋರರ್ಪಣೆ ತರೋರ್ಮೂಲ ನಿನ್ನೆ ಬಂದಿತ್ತಿದು ತರೋರ್ಮೂಲ ನಿಷೇಚನೇನ ತೃಪ್ಯಂತಿ ತತ್ಸ್ಕಂದ ಭುಜೋಪಶಾಖ ಇತಿ ನ್ಯಾಯೇನ ಹರ್ಯರ್ಪಿತ ಭಾಗಸ್ಯ ಸಮ ಸಮೇಷಾಂ ಉಪಲಭ್ಯಮಾನತ್ವಾತ್ ಪೃಥಗ್ ನಿವೇದನ ಇಲ್ಲಿದೆ ನಿವೇದನಂ ಅಸಾಂಪ್ರದಾಯಿಕಂ ಇತಿ ವದಂತಿ. ಒಂದು ಪಕ್ಷ ಇದೆ, ಮಹಾಲಕ್ಷ್ಮಿ ಪ್ರತ್ಯೇಕ ನೈವೇದ್ಯ ಮಾಡಬೇಕಾಗಿಲ್ಲ. ಯಾತಕ್ಕೆ? ದೇವ್ರು ಕೊಡೋ ವ್ಯವಸ್ಥೆ ಮಾಡ್ಕೊಂಡಿದ್ದಾನಾದ್ರಿಂದಾಗಿಯೇ ಮತ್ತೆ ಕೊಡಬೇಕಾಗಿಲ್ಲ. ಯಾರ್ದೋ ಹೋಗಿ ನಾಳೆ ಅಡುಗೆ ಮಾಡಿಕೊಡಿ ಅಂತ ಕೊಟ್ಬಿಡ್ತಾರೆ, ಯಜಮಾನಿಗಳು ಕೊಟ್ಬಿಡ್ತಾರೆ. ಎಲ್ಲರಿಗೂ ಕೊಡೋದಿಲ್ಲ. ಯಜಮಾನಿ ಅಡುಗೆ ಮಾಡಿದ ಎಲ್ಲರಿಗೂ ಹಂಚ್ತಾನೆ, ಹೌದಾನೆ. ನಾವೇನು ಮಾಡಿ ಬಲ್ಲರ ಕರ್ ಪ್ರತ್ಯೇಕ ಹೇಗೆ ಕೊಡೋದಿಲ್ವ ಹಾಗೆ ಕೊಡಬೇಕಾಗಿಲ್ಲ ಅಂತ ಒಂದು ವಾದ ಇದೆ. ಮಹಾಲಕ್ಷ್ಮಿಗೂ ಪ್ರತ್ಯೇಕ ನೈವೇದ್ಯ ಮಾಡಬೇಕಾಗಿಲ್ಲ ಅಂತ ಒಂದು ವಾದ ಇದೆ. ಅವ್ರು ಕೇಚಿತ್ ಅಂತ ಹೇಳಿದರೆ ನಾವು ಒಪ್ಪೋದಿಲ್ಲ ಅಂತ ಅರ್ಥ. ಅದಕ್ಕೆ ಕೆಲವ್ರು ಹೀಗೆ ಮಾಡ್ತಾರೆ ಅಂದರೆ ಮಾಡಲೇಬೇಕು ಅಂತಿಲ್ಲ, ಅದು ಭಿನ್ನಾಭಿಪ್ರಾಯ ಇದೆ ಅಂತ ಅರ್ಥ. ಅದಕ್ಕೆ ಅತ್ರೇದಂ ಪ್ರತಿವಿಧೀಯತೆ, ಅದು ಪ್ರತ್ಯುತ್ತರ ಹೀಗೆ ಕೊಡ್ತೇವೆ ನಾವು. ಆರ್ಗ್ಯುಮೆಂಟ್ ಇದೆ ಅವ್ರದ್ದೊಂದು. ಏನು ಆರ್ಗ್ಯುಮೆಂಟ್ ಇದೆ? ಪೂರ್ವಪಕ್ಷ ನ್ಯಾಯ. ಏನು ಪೂರ್ವಪಕ್ಷ ನ್ಯಾಯ? ಯಥಾತರೋರ್ಮೂಲ ನಿಷೇಚನೇನ, ಮರದ ಒಂದು ವೃಕ್ಷದ ಬುಡಕ್ಕೆ ನೀರು ಹಾಕಿದರೆ ರೆಂಬೆಗಳಿಗೆ ಹೇಗೆ ಹೋಗುತ್ತೋ ಹಾಗೆ ಅಂತ ಕೊಟ್ಟಿಲ್ಲ. ಇದು ನ್ಯಾಯ, ಪೂರ್ವಪಕ್ಷ ನ್ಯಾಯ. ಅದು ಇಷ್ಟೊತ್ತು ನ್ಯಾಯ ಇದು ನಮ್ಮ ನ್ಯಾಯವಿವರಣ ಓದಿದ ಮೇಲೆ ಆ ಥರ ಯಾವಾಗಲೂ ಅರ್ಥ ಮಾಡ್ಕೋಬೇಕು. ಯಾವುದೇ ಕೊಟ್ಟಾಗ ಪೂರ್ವಪಕ್ಷ ನ್ಯಾಯ ಏನಪ್ಪ ಕೊಟ್ಟು ಬೋನ್ ಆಫ್ ಕಾಂಟೆಂಟ್ ಅಂತ ಕೇಳಿ. ಬೋನ್ ಆಫ್ ಕಾಂಟೆಂಟ್ ಅಂದ್ರೇನು? ವಿವಾದದ ವಿಷಯ, ಯಾವುದರಿಗೂ ವಿವಾದ ಮಾಡ್ತಾ ಇದ್ದೀರಿ ಅಂತ ಹೇಳೋ ಹಾಗೆ ಇಲ್ಲಿ ಹೇಳಿದ್ದು ನೈವೇದ್ಯ ಮಾಡಬೇಕಾಗಿಲ್ಲ ಅಂತ ವಿಷಯ. ಅವ್ರ ಬೇಸಿಸ್ ಯಾವುದು? ವೃಕ್ಷಕ್ಕೆ ಬುಡಕ್ಕೆ ನೀರು ಹಾಕೋ ನ್ಯಾಯ. ಉತ್ತರ ಕೊಡಬೇಕೆ, ಪ್ರತ್ಯುತ್ತರ ಕೊಡ್ತೀವಿ ಅಂತ ಹೇಳ್ತಾರೆ. ಪಾದ್ಮೆ ಉತ್ತರಖಂಡೇ ತದಾವರಣ ಸಂಸ್ಥಾನಂ ದೇವಸ್ಯ ಪರತೋ ಅರ್ಚಯೇತಿತಿ ವಿಷ್ಣು ಪರಿವಾರತಯ ಅನ್ಯದೇವಾನಾಂ ಪೂಜಾಂ ವಿಧಾಯ ಹರೇರ್ಭುಕ್ತಾವಶೇಷೇಣ ಬಲಿಂ ತೇಭ್ಯೋ ವಿನಿಕ್ಷಿಪೇತ್. ಪದ್ಮಪುರಾಣದಲ್ಲಿ ದೇವ್ರ ಪೂಜೆಯನ್ನು ಮಾಡ್ತಾನೆ. ಅವರ ಸುತ್ತಲೂ ಕೂಡ ಪರಿವಾರವಾಗಿ ದೇವತೆಗಳನ್ನು ಪೂಜೆ ಮಾಡಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ಒಂದು ಪಾಯಿಂಟ್ ಏನಂದರೆ ಸ್ವಲ್ಪ ಅರ್ಥ ಆಗುತ್ತೆ. ಈಗ ದೇವರಿಗೆ ನೈವೇದ್ಯ ಮಾಡಿದರೆ ಉಳಿದೋರಿ ಮಾಡಬೇಕಾಗಿಲ್ಲ ಅಂತ ಹೇಳಿದ್ರಿ. ಆದರೆ ದೇವರು ಪೂಜೆ ಮಾಡಿದರೆ ಉಳಿದೋರಿ ಮಾಡಬೇಕಾಗಿಲ್ಲ ಅಂತ ಆಯ್ತಾಗಿದ್ರೆ, ಸೊ ಪೂಜೆ ಕೂಡ ಏನಾಯ್ತು ಅಲ್ಲಿಗೆ? ಪೂಜೆ ದೇವ್ರಿಗೆ ಮಾತ್ರ ಆಯಿತು, ಹೌದಲ್ಲ? ಹಾಗೆ ಹೇಳಿದ್ರೆ ಏನಂತ ಹೇಳಿದ್ರು ಇವರೀಗ? ದೇವ್ರ ಪೂಜೆ ಮಾಡಿ ಪರಿವಾರ ದೇವತೆಯನ್ನು ಪೂಜೆ ಮಾಡಿ ಅಂತ ಹೇಳಿದ್ರಿಂದ ದೇವ್ರಿಗೆ ನೈವೇದ್ಯ ಮಾಡಿ ಅವರಿಗೂ ಮಾಡಿ ಅಂತ ಅರ್ಥ ಬಂತೋ ಇಲ್ಲೊಂದು ಪ್ರಶ್ನೆ ಮಾಡ್ತಾರೆ. ಈಗ ಉಳಿದೋರಿಗೆಲ್ಲ ಉಪಚಾರ ಮಾಡಿ ಊಟನೇ ಆಗ್ತಾ ಹೋಗಿಬಿಟ್ರೆ, ಮನೆ ಬಂದವರಿಗೆ ಚೇರ್ಗಿರೆಲ್ಲ ಕೊಟ್ಬಿಟ್ರು, ಊಟದ ಜೊತೆ ಮನೆಗೆ ಹೋಗಿ ಅಂತ ಕೊಡ್ತಾರಾ? ಯಾವ್ದು ಸೇರ್ಬೇಕು ಅದರಲ್ಲಿ? ಇನ್ಫ್ಯಾಕ್ಟ್ ಬಿಡೋದು ಬಿಟ್ಟರು ನಡೆಯುತ್ತೆ. ಯಾವ್ದು ನಡಿಬೇಕೀಗ? ನೈವೇದ್ಯ ಪ್ರಸಾರವಾದ್ದರಿಂದ ಅದು ಬಿಡಕ್ಕೆ ಬರುತ್ತಾ ಅಂತ ಇವ್ರ ಪ್ರಶ್ನೆ. ಈಗ ಪುರಾಣ ಹಾಗೆ ಹೇಳಿದೆ, ಸ್ವೀಕೃತ ಭಾಗಸ್ಯ ಅಂಶ ವಿಶೇಷ ಸಮರ್ಪಣಂ ರಮಾದೀನಾಂ ಪ್ರತಿಪಾದಿತಂ. ಆದ್ದರಿಂದ ಹರಿಯಿಂದ ಸ್ವೀಕೃತವಾದಂಥ ಭಾಗ ಇದೆಯಲ್ಲ, ಅದರಲ್ಲಿ ಕೆಲವು ಭಾಗವನ್ನು ರಮಾದಿಗಳಿಗೆ ಸಮರ್ಪಣೆ ಮಾಡಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ನೋಡಿ, ಹರಿಯೈರ್ಭುಕ್ತಾವಶೇಷೇಣ ಬಲಿಂ ತೇಭ್ಯೋ ವಿನಿಕ್ಷಿಪೇತ್. ಬಲಿ ಅಂದರೆ ನೈವೇದ್ಯ ಅಂತ ಅರ್ಥ. ತೆರಿಗೆ ನೈವೇದ್ಯ ಮಾಡಿದ ಭಾಗ ಇರುತ್ತಲ್ಲ, ಅದರ ಭಾಗದಿಂದ ಅವ್ರಿಗೆ ನೈವೇದ್ಯ ಮಾಡಿ ಅಂತ ಹೇಳಿರೋದ್ರಿಂದ ಅವ್ರಿಗೆ ನೈವೇದ್ಯ ಮಾಡಬೇಕು ಅಂತ ಆಯಿತೋ ಇಲ್ಲ ಅಂತಾಯಿತೋ? ಮಾಡಬೇಕು ಅಂತ ಆಯಿತು. ಅನ್ಯಥಾ ಹರಿನಿವೇದನೇನ ಇವಾರ್ಮಾ ಬ್ರಹ್ಮಾದೀನಾಂ ಪ್ರಸಾದ ಲಾಭೆ ಪೃಥಗ್ ನಿವೇದನ ವಿಧಾನಂ ಅನರ್ಥಕಂ ಭವೆ. ಈ ವಾಕ್ಯ ವೇಸ್ಟ್ ಆಗ್ತಿತ್ತು. ಬೇರೆಯವ್ರಿಗೆ ನೈವೇದ್ಯ ಮಾಡಬಾರ್ದು ಅಂತ ಅಭಿಪ್ರಾಯ ಇದ್ದಿದ್ದರೆ ಈ ವಾಕ್ಯ ಹೇಳ್ತಿರಲಿಲ್ಲ ಪದ್ಮಪುರಾಣ. ಆದ್ದರಿಂದ ಮಾಡಬೇಕು ಅಂತಾಯಿತು. ಮುಂದೆ ನೋಡಿ ಇಲ್ಲಿ ಮುಂದೆ ಪೃಥಗೇವ ರಮಾ ಬ್ರಹ್ಮಾದಿ ಭೋಗ್ಯ ವಸ್ತುಷು ಹರಿ ಸಾರಭುಕ್ ಇತಿ ವದದ್ಭಿ ಪಂಡಿತಾಚಾರ್ಯೈರಪಿ ಹರಿನಿವೇದನೇನ ಇವ ರಮಾ ಲಬ್ಧಾರ್ಥ ಇತಿ ಯೋಗದೀಪಿಕಾಯಾಂ ನೋಚ್ಯತೆ. ಪೃಥಗೇವ ರಮಾ ಬ್ರಹ್ಮಾದಿ ಭೋಗ್ಯ ವಸ್ತುಷು ಹರಿ ಸಾರಭುಕ್. ರಮಾ ಬ್ರಹ್ಮಾದಿಗಳಿಂದ ತಿನ್ನಲ್ಪಡ್ತಕ್ಕಂಥ ವಸ್ತುಗಳಲ್ಲಿ ಸಹ ಪರಮಾತ್ಮ ಸಾರಭೋಕ್ತೃವಾಗಿದ್ದಾನೆ ಅಂತ ಪಂಡಿತಾಚಾರ್ಯರು ಹೇಳ್ತಾರೆ. ನಾರಾಯಣ ಪಂಡಿತಾಚಾರ್ಯ ನಾರಾಯಣ ಪಂಡಿತಾಚಾರ್ಯ ಇಬ್ಬರಿಗೂ ಇದೆ. ಪಂಡಿತರಿಗೂ ಅವರಿಗೆ ಇಬ್ಬರಿಗೂ ಹಾಗೆ ಕರೀತಾರೆ. ನೋಚ್ಯತೆ ಅದಕ್ಕೆ ಹೇಳಿದೆ. ಆಗ ಯೋಗದೀಪಿಕಾದ್ರೆ ಹಾಗೆ ಹೇಳಲಿಲ್ಲ. ತ್ರಿವಿಕ್ರಮ ಪಂಡಿತಾಚಾರ್ಯರ ಮಗ ಇವರು, ಆಚಾರ್ಯ ಸಾಕ್ಷಾತ್ ಶಿಷ್ಯರ ಸಾಲಿ ಸೇರ್ತಕ್ಕಂಥವ್ರು. ಅವ್ರ ಮಾತು ಹೀಗಿದೆ, ಸ್ವಮಾತ್ರ ಭೋಗ್ಯ ಸಾರಾಂಶ್ಚ ಮಹಾಲಕ್ಷ್ಮ್ಯಾಸ್ತಥೈವ ಚ ಬ್ರಹ್ಮೇ ಚ ಚಕ್ರ ಕಾಮಾದಿ ದೇವಾನಾಂಚ ಪೃಥಕ್ ಪೃಥಕ್ ಏವಂ ಮಾನುಷ ಪರ್ಯಂತಂ ಸ್ಥಿತಾನಾಂ ಅಧಿಕಾರಿಣಾಂ ಯೋಗ್ಯಾನ್ ಸಾರಾನ್ ತಥಾ ಶ್ರೀಶಃ ಪೂರ್ಣಾನಂದಃ ಪರಾತ್ಪರಃ ಭುಂಕ್ತೆ ದೇವಃ ಪರಾನಂದೋ ಯಚಿಂತೇಶ್ವರ್ಯ ಯೋಗತಃ ಇತಿ. ಯೋಗದೀಪಿಕಾ ಅಂತ ಗ್ರಂಥ ಇದೆ. ನಾರಾಯಣ ಮಧ್ವವಿಜಯ ಬರೆದವರೇ
ಯೋಗದೀಪಿಕ ಅದೊಂದು ಸ್ಮೃತಿ ಗ್ರಂಥ, ದೇವ ಪೂಜಾ ಅನೇಕ ವಿಷಯ ಹೇಳ್ತಾರೆ ಅದರಲ್ಲಿ. ಅದರಲ್ಲಿ ಮಾತು ಬರೆದಿದ್ದಾರೆ ಏನಂತ, ಸ್ವಮಾತ್ರ ಭೋಗ್ಯ ಸಾರಾಂಶ್ಚ ಮಹಾಲಕ್ಷ್ಮ್ಯಾ ತಥೈವ ಚ ಬ್ರಹ್ಮೇಶ ಶಕ್ರಕಾಮಾದಿ ದೇವಾನಾಂಚ ಪೃಥಕ್ ಪೃಥಕ್ ಏವಂ ಮಾನುಷ ಪರ್ಯಂತಂ ಸ್ಥಿತಾನಾಂ ಅಧಿಕಾರಿಣಾಂ ಯೋಗ್ಯಾನ್ ಸಾರಾನ್ ತಥಾ ಶ್ರೀಶಃ ಪೂರ್ಣಾನಂದಃ ಪರಾತ್ ಪರಃ ಭುಂಕ್ತೆ ದೇವಃ ಪರಾನಂದೋ ಅಚಿಂತ್ಯೈಶ್ವರ್ಯ ಯೋಗತಃ. ಈ ಮಾತು ಹೇಳಿದ್ದಾರೆ. ಸ್ವಮಾತ್ರ ಭೋಗ್ಯ ಸಾರಗಳು, ಮಹಾಲಕ್ಷ್ಮಿಯಿಂದ ಭೋಗ್ಯ ಸಾರಗಳು, ಬ್ರಹ್ಮೇಶಾದಿ ದೇವತೆಗಳಿಂದ ಭೋಗ್ಯ ಸಾರಗಳು, ಮನುಷ್ಯರು ತಿಂತಕ್ಕಂಥ ಪದಾರ್ಥಗಳು. ಇಷ್ಟನ್ನೆಲ್ಲ ಪರಮಾತ್ಮ ಏನು ಮಾಡ್ತಾನೆ, ಆಯಾ ಕ್ರಮದಲ್ಲಿ ಬೇರೆ ಮಾಡಿ ತನ್ನ ಭಾಗ ತಾನು ತೊಗೊಂಡು ಉಳಿದವ್ರ ಭಾಗನ ಹಾಕ್ಕೊಡ್ತಾನೆ ಅಂತ ಹೇಳಿದ್ರಿಂದ, ಅವ್ರ ಭಾಗ ಬಿಟ್ಟಿದ್ದಾನೆ ಅಂತ ಆಗಿದ್ದರಿಂದ ಅದನ್ನೇನು ಮಾಡ್ಬೇಕು, ನಾವಾಗ ಅವರಿಗೆ ಒಪ್ಪಿಸ್ಬೇಕು. ಗೊತ್ತಾಯ್ತಾ? ಅದರಲ್ಲಿ ತನ್ನ ಭಾಗ ತೊಗೊಂಡು ಉಳಿದ ಭಾಗ ಅಲ್ಲಿ ಇಟ್ಟಿದ್ದಾನೆ ಪರಮಾತ್ಮ. ಅವರವ್ರಿಗೆ ತಾನು ಕೊಡೋ ವ್ಯವಸ್ಥೆ ಇಟ್ಕೊಂಡಿದ್ದಾನೆ. ಜೊತೆ ನಮಗೂ ಕೂಡ ಏನು ಮಾಡಿದ್ದಾನೆ, ನಾವು ಕೊಡ್ತೀವಿ, ನೀವು ಕೂಡ ಚಿಂತನೆ ಮಾಡೋದು. ದೇವ್ರು ಮಾಡ್ತಾರೆ ಅಂತೇಳಿ ನಾವೇನು ಮಾಡಿ ಏನು ಬಿಡ ಆಗಿಲ್ಲ. ಸ್ವಾಮಿಗಳಿಗೆ ಗಾಣಿಗೆ ಕೊಟ್ಟು ಪರಿವಾರದಲ್ಲಿ ಪ್ರತ್ಯೇಕ ಕೊಡೋದಿಲ್ಲ. ಹಾಗೆ ಪರಿವಾರದಲ್ಲಿ ಪ್ರತ್ಯೇಕ ಕೊಡೋದು ಯಾತಕ್ಕೆ, ಕೆಲವು ಸರ್ತೆ ಕೆಲವರು ಕೊಡೋದಿಲ್ಲ. ಯಾಕೆಂದರೆ ಅವ್ರು ಕೊಟ್ಟಿದ್ದು ಎಲ್ಲ ಬಂದೋಯ್ತು ಅಂತ ಹೇಳಿ. ಕೆಲವರು ಏನು ಮಾಡ್ತಾರೆ, ಅವ್ರಿಗೆ ಸ್ವಲ್ಪ ಕೊಡೋಣ ಅಂತ ಕೊಡ್ತಾರೆ ಆ ಟೈಮ್. ಅದರಲ್ಲಿ ಯಾವುದು ವಿರೋಧ ಅಂತ ತಿಳ್ಕೊಬೇಕೀಗ. ಕೊಡೋದು ಒಳ್ಳೆಯದು, ಬಿಟ್ಟರು ದೋಷ ಇಲ್ಲ, ಎರಡು ಅರ್ಥ ಬಂತೀಗ. ಯಾಕೆ ಅವ್ರು ಕೊಡ್ತಾರ ಆದ್ದರಿಂದ ಒಬ್ಬೊಬ್ರಿಗೆ ಕೊಡೋದಕ್ಕಾಗೋದಿಲ್ಲ ಅಂತ ಏನು ಮಾಡಿಬಿಟ್ರು, ಒಟ್ಟಿಗೆ ಕೊಟ್ಬಿಟ್ರು, ಅದಾಯ್ತು. ಅಥವಾ ಕೊಡ್ಲಕ್ಕೆ ಬರುತ್ತೆ ಅಂತ ಕೊಟ್ಟರು, ಕೊಡಬೇಕಾದ್ರೂ ಕೂಡ ಸ್ವಾಮಿಗಳು ನೋಡ್ತಾರೆ ಅಂತ ಹೇಳಿ ಕೊಟ್ಟರು ಕೂಡ ಏನು ಅನ್ಕೊಂಬೋದಿಲ್ಲ, ನನಗೆ ಕೊಟ್ಟು ಅವ್ರಿಗೆ ಯಾಕೆ ಕೊಟ್ಟು ಅಂತ ಕೇಳೋದಿಲ್ಲ. ಕೆಲವರು ಇದ್ದಾರಂತೆ ಸ್ವಾಮಿಗಳೆಲ್ಲ, ಕೆಲವು ಮಠದಲ್ಲಿ ಹೇಳ್ತಿರ್ತಾರೆ ಪಾಪ. ಹೋದಾಗ ಆಚಾರ್ಯ ನಮ್ಮ ಯಾರು ಅಡಿಗೆವರಿಗಳೆಲ್ಲ ಇರ್ತಾರೆ ಪಾಪ. ಸೇವಾಕರ್ತರು ಏನು ಮಾಡ್ತಾರೆ ಪಾಪ, ಅಡಿಗೆ ನೈವೇದ್ಯ ಕೊಡಬೇಕು. ಅವ್ರು ಕೊಡಬೇಡ್ರಿ ಅಂತ ಹೇಳ್ತಾರೆ, ಕೊಟ್ಟರೆ ಇಸ್ಕೊಬಿಟ್ಟು ತಾವು ತೊಗೊಂಡ್ಬಿಡ್ತಾರೆ. ಅಂಥವ್ರಿಂದ ಇವ್ರು ಕೊಡೋ ಸಂಬಳನೇ ಎಷ್ಟಿರುತ್ತೆ ಪಾಪ. ಬೇರೆ ಎಲ್ಲದಕ್ಕಿಂತೂ ಮಾಧ್ವ ಸಂಸ್ಥೆಗಳು ಕೊಡೋ ಶಬ್ದ ಸಾಮಾನ್ಯವಾಗಿ ಕಡಿಮೆ ಇರುತ್ತೆ. ಅದರಲ್ಲೂ ಕೊಡಬೇಡಿ ಅಂತ ಅನೌನ್ಸ್ ಮಾಡಿ ಅದನ್ನು ತೊಗೊಂಡ್ಬಿಡ್ತಾರೆ. ಹೇಗೆ ಸಂಸಾರ ಮಾಡಬೇಕು ಅಂತ ಕೇಳ್ತಿರ್ತಾರೆ. ಅದು ಅಂಥವ್ರಿಗೆ ಇರ್ತಾರೆ ಕೆಲವರು. ಅಂದರೆ ಕೊಟ್ಟರೆ ಸಂತೋಷ ಪಡೋದಿಲ್ಲ. ಯಾಕೆ ಕೊಡ್ತೀರಿ ನೀವೀಗ, ಸಂಬಳ ಕೊಡ್ತಾ ಇಲ್ಲ ನಾವು ಅವರಿಗೆ, ಯಾಕೆ ಕೊಡ್ತೀರಿ ಅಂತ ಕೇಳ್ತಾರೆ. ಅದು ಎಷ್ಟು ತಪ್ಪದು, ಕೊನೆಗೆ ಅತಿರೇಕ ಇದು. ತೀರಾ ಅವ್ರಿಗೆ ಅವ್ರಿಗೇನು ಮಾಡ್ತೀವಿ, ಈ ರೀತಿ ಮಾಡ್ತಾ ಹೋದಾಗ ಏನು ಮಾಡಬೇಕಾಗುತ್ತೆ, ಅನಿವಾರ್ಯವಾಗಿ ಗೊತ್ತಿಲ್ಲದೆ ತೊಗೊಳಕ್ಕೆ ಶುರು ಮಾಡ್ತಾರೆ. ಅಷ್ಟು ಹಾಗೆ ಮಾಡಬಾರ್ದು. ಅದು ಸರಿಯಲ್ಲ, ಅದು ಬೇರೆಯೇ. ಬಟ್ ಎಂದೂ ಕೂಡ ಯಾವಾಗಲೂ ಮೋಸ ಶುರುವಾಗೋದು ಯಾವಾಗ, ಒಂದು ತಪ್ಪಿನಿಂದ ಕೊನೆಗೆ ಪ್ರಾಕ್ಟೀಸ್ ಆಗಿಬಿಡುತ್ತೆ. ಮೊದಲ ಬಾರಿ ಇವ್ರು ಮಾಡೋ ತಪ್ಪು ಉಳಿದವರಿಗೆ ವಂಚನೆ ಮೋಸಕ್ಕೆ ಅವಕಾಶ ಮಾಡಿಕೊಡೋದು. ಎಂದೂ ಹಾಗೆ ಮಾಡಬಾರ್ದು. ಇದೆಲ್ಲ ಯಾತಕ್ಕೆ ಹೇಳ್ತಿರೋದು ಅಂದರೆ, ಅನುಭವದಲ್ಲೇ ಕೂಡ ಎರಡು ಪದ್ಧತಿಯೂ ನಮ್ಮಲ್ಲಿ ಬಂದಿದೆ. ಕೊಡೋದು ಬಂದಿದೆ, ಕೊಡದೇ ಇರೋದು ಬಂದಿದೆ. ಹರ್ಯರ್ಪಿತೇನೈವ ಲಕ್ಷ್ಮ್ಯಾದೀನಾಂ ಪ್ರಸಾದ ಲಾಭೇ ಪ್ರಾಣ ವಿಶ್ವಕ್ಸೇನಾದೀನಾಂ ಪೃಥಕ್ ಸಮರ್ಪಣಮಪಿ ಅನರ್ಥಕವೇವ ಸ್ಯಾತ್. ಇನ್ನೊಂದು ವಾದ ಕೊಡ್ತಾರವ್ರು. ಇನ್ನೊಂದು ವಾದ ಏನು ಅಂದರೆ, ಹರ್ಯರ್ಪಿತವಾದ್ರಿಂದನೇ ಲಕ್ಷ್ಮ್ಯಾದಿ ಎಲ್ಲರಿಗೂ ಕೂಡ ನೈವೇದ್ಯವಾಗುತ್ತೆ ಅಂತ ಅನ್ನೋದಾದರೆ, ಮುಂದೆ ಯಾಕೆ ಶ್ಲೋಕಗಳ ನೈವೇದ್ಯ ಮಾಡ್ತಾರೆ ಹಾಗಿದ್ದರೆ, ರಮಾ ಬ್ರಹ್ಮಾದಯೋ ದೇವಾ ಸನಕಾದ್ಯ ಶುಕಾದಯ ಶ್ರೀಲಕ್ಷ್ಮೀ ನೃಸಿಂಹ ಪ್ರಸಾದೋಯಂ ಸರ್ವೇ ಗೃಹಂತು ವೈಷ್ಣವ. ಇದು ಹೇಳೋ ಪದ್ಧತಿ ಇದೆಯಲ್ಲ, ಮತ್ತು ಇದನ್ನ ಯಾಕೆ ಕೊಡಬೇಕಾಗಿದ್ದರೆ, ಇದು ಹೇಳೋದು ಬಿಟ್ಟಿಲ್ಲ. ಇದು ಎಲ್ಲರೂ ಹೇಳ್ತಾರೆ ಅಂದಮೇಲೆ ಇದನ್ನು ಮಾಡಿದ ಮೇಲೆ ರಮಾ ನೈವೇದ್ಯ ಮಾಡೋದಕ್ಕೆ ಏನು ತೊಂದರೆ ಇದೆ ಅಂತ ಅವ್ರ ಪ್ರಶ್ನೆ. ಈ ಶ್ಲೋಕ ಇಲ್ಲ, ಈ ಪದ್ಧತಿಯೇ ಇಲ್ಲ ಅಂದರೆ ಏನು ಮಾಡಬೇಕಾಗಿತ್ತು, ಅವಕಾಶ ಇರಲಿ, ಬಂದಮೇಲೆ ಮಾಡಬೇಕಲ್ಲ. ತಸ್ಮಾತ್ ರಮಾದೀನಾಮಪಿ ವಿಷ್ಣು ಸಮರ್ಪಿತ ಭಾಗಾತ್ ಏಕಮಂಶಮುದ್ಧೃತ್ಯ ಪ್ರತ್ಯೇಕಮೇವ ನಿವೇದಿತಂ ಸಮರ್ಪಣೀಯಮಿತಿ ಸ್ಥಿತಂ. ಇದರಿಂದ ರಮಾದಿಗಳಿಗೂ ಕೂಡ ವಿಷ್ಣು ಸಮರ್ಪಿತವಾದಂಥ ನೈವೇದ್ಯದ ಒಂದು ಭಾಗ ತೊಗೊಂಡ್ಬಿಟ್ಟು ಸ್ವಲ್ಪ ಅವರಿಗಿಟ್ಟು ಅದನ್ನು ನೈವೇದ್ಯ ಮಾಡ್ತಕ್ಕಂಥದ್ದು ಸರಿ ಅನ್ನೋದು ಸಿದ್ಧವಾಗುತ್ತೆ ಅಂತ ಇವರು ತಮ್ಮ ವಾದವನ್ನು ಹೇಳಿ. ಗೊತ್ತಾಯ್ತಾ? ಆ ತಮಾಷೆ ಅಂದರೆ ಇವತ್ತು ಎರಡು ಪದ್ಧತಿನೂ ಇದೆ, ಅದು ಇದೆ ಇದು ಇದೆ. ಕೇಚಿತ್ ಅಂತೇಳಿ ಸುಮ್ಮನೆ ಹೇಳಿಲ್ಲ ಅವರು, ಅಂಥ ಪದ್ಧತಿ ಇದೆ. ಗೊತ್ತಾಯ್ತು? ಅನುಸಂಧಾನ ಮುಖ್ಯ ಇದೆ. ಅದು ಇದು ಆ ಪದ್ಧತಿ ಇದೆ. ಕಾರಣ ಅಂದರೆ ಆ ವಾಕ್ಯ ಇಟ್ಕೊಂಡು ಹೇಳಿರೋದು, ಆ ವಾಕ್ಯ ಇಟ್ಕೊಂಡು. ಆದ್ದರಿಂದನೇ ಎರಡು ಪದ್ಧತಿ ಇರೋದ್ರಿಂದ ಅವ್ರ ಅನುಸಂಧಾನ ತಪ್ಪಬಾರ್ದು. ಮೇನಿಲ್ಲಿ ಅಲ್ಲಿ ಕೊಟ್ಟಾಗ ದೇವರೇ ಕೊಟ್ಟಿದ್ದಾನೆ ಅನುಸಂಧಾನ ಇಟ್ಕೊಂಡಾಗ ಕೊಟ್ಟಂತೆ ಆಯಿತು. ಅನುಸಂಧಾನವನ್ನೆಲ್ಲ ಕೊಡಲಿಲ್ಲ ಅಂದರೆ ದೋಷ ಬಂತಾಗ. ಇಲ್ಲ, ದೇವ್ರು ಹೀಗೆ ಅನುಸಂಧಾನ ಇಟ್ಕೊಂಡು ಇಲ್ಲಿ ದೇವ್ರು ಕೊಟ್ಟಿದ್ದಾನೆ, ನಮ್ಮ ಕರ್ತವ್ಯ ನಾವು ಸ್ವಲ್ಪ ಕೊಡ್ತೇವೆ ಅಂತ ಹೇಳಿದರೆ ಅದು ತಪ್ಪಲ್ಲ. ಬಟ್ ಅನುಸಂಧಾನ ಪ್ರಧಾನವಾದ್ದರಿಂದ ಇಲ್ಲಿ ಯಾವುದು ಯೋಗ್ಯ ಯಾವುದು ಅಯೋಗ್ಯ ಅನ್ನೋ ಪ್ರಶ್ನೆಗಿಂತ ಅನುಸಂಧಾನದಲ್ಲಿ ಇಬ್ಬರಲ್ಲೂ ಏನಿಲ್ಲ, ರಮಾ ಬ್ರಹ್ಮಾದಿಗಳು ಪೂಜೆ ಮಾಡಬೇಕು ಅಂತ ಆಯ್ತೋ ಇಲ್ಲೋ, ಸೊ ಅವ್ರಿಗೆ ನೈವೇದ್ಯ ಕೊಡಬೇಕು ಅಂತ ಆಯ್ತೋ ಇಲ್ಲೋ, ಆಗಿದೆ ಅಷ್ಟೇ. ಹೇಗೆ ಅನ್ನೋದ್ರ ಬಗ್ಗೆ ಮಾತ್ರ ವಿವಾದ. ದೇವರು ತಾನೇ ಕೊಡ್ತಾನೆ ಅಂತ ಒಂದು ಅನುಸಂಧಾನ, ನಮ್ಮ ಮೂಲಕ ಕೊಡಿಸಿ ಇನ್ನೊಂದು ಅನುಸಂಧಾನ. ಆ ಕ್ರಮದಲ್ಲಿ ಮಾಡಿದಾಗ ಏನಾಗೋದಿಲ್ಲ, ಅದು
ದೋಷ ಇಲ್ಲವ್ರು ಏನಾಗ್ತಿತ್ತು, ಬಿಟ್ಟೆ ಅವ್ರಿಗೆ ಕೊಡದಂತೆಯೇ ಆಗಿಬಿಡ್ತಾ ಇತ್ತು ಕೊನೆಗೆ. ಆ ಥರ ದೋಷ ಇಲ್ಲ. ಅದಕ್ಕೆ ನಮ್ಮಲ್ಲೂ ಕೂಡ ಆಪತ್ಕಾಲದೊಳಗೆ ಎಲ್ಲ ಊರಿಗೆ ಹೋಗ್ತಾ ಇದ್ದೀರಿ, ಮನೆಯಲ್ಲಿ ಇಷ್ಟು ದೇವ್ರು ಇಟ್ಕೊಂಡಿದ್ದೀರಿ, ಒಯ್ದು ಬಿಟ್ಟರೆ ಗೋವಿಂದ, ಎರಡು ಗೋವಿಂದ. ಅವ್ರು ಪೂಜೆ ಮಾಡೋದೊಂದು ಕಷ್ಟ, ದೇವ್ರ ಬಟ್ಟಿಗೆ ಗೋವಿಂದ ಆಗೋ ಚಾನ್ಸೇ ಇರ್ತದೆ. ಎಷ್ಟೋ ಜನ ಅಂತಾರೆ ಕಾಯ್ತಾ ಇರ್ತಾರೆ, ಒಳ್ಳೊಳ್ಳೆ ಸಾರ ಇವ್ರಿಗೆ ಎಷ್ಟೋ ಜನ ಕಳ್ಕೊಂಡವ್ರು ಪಾಪ. ತುಂಬ ದೊಡ್ಡ ದೊಡ್ಡ ದೇವರುಗಳನ್ನೆಲ್ಲ ನಿತ್ಯ ಪೂಜೆ ಮಾಡಿ ಒಯ್ದು ಬಿಟ್ಟು ಏನಿಲ್ಲದ ಮಾಡ್ಕೊಂಡು ಬಂದವರು ಇದ್ದಾರೆ. ಅದಕ್ಕೇನು ಮಾಡ್ತಾರೆ, ಸ್ವಲ್ಪ ಇಷ್ಟು ಮಾತ್ರ ಒಯ್ದಿರ್ತಾರೆ, ಗೊತ್ತಾಯ್ತಾ? ಅದು ಒಯ್ದಿರ್ತಾರೆ. ಅಲ್ಲಿ ನಿಮಗೆ ಎಲ್ಲ ಒಯ್ಲಿಕ್ಕೆ ಸಾಧ್ಯ ಇಲ್ಲ, ಗರುಡ ಶೇಷ ಎಲ್ಲರನ್ನೂ ತೊಗೊಂಡು ಹೋಗ್ಲಿಕ್ಕೆ ಭಾರಿ ದೊಡ್ಡದಾಗ್ಬೋದು. ಯಾಕೆಂದ್ರೆ ಹೋಗೋ ಜಾಗ ಆಗಿದೆ ಈಗ. ಅದಕ್ಕೇನು ಮಾಡ್ತಾರೆ ಇವರು, ಆಚಾರ್ಯ ಹೇಳಿದ್ರು ತೀರಾ ಆಪತ್ಕಾಲಕ್ಕೆ ಏನು ಸಾಕು ನಮಗೆ, ಸಾಲಿಗ್ರಾಮೋದ್ಭವೋ ದೇವೋ ದೇವೋ ದ್ವಾರವತೀ ಭವ ಉಭಯೋ ಸಂಗಮೋ ಯತ್ರ ಮುಕ್ತಿಸ್ತತ್ರ ನ ಸಂಶಯ. ಚಕ್ರಾಂಕಿತ ಸಾಲಿಗ್ರಾಮ ಎರಡು ಮಾತ್ರ ಕಂಪಲ್ಸರಿ, ಅವ್ನು ಬಿಡಾಗಿಲ್ವೇ ಇಲ್ಲ. ಉಳಿದು ಎಷ್ಟಾರು ಸೇರಿಸ್ಕೊಂಡ್ರೆ ಅದು ಅಡಿಷನ್ನು. ಬಟ್ ಇವೆರಡಿಲ್ಲದೆ ಹೋದರೆ ಬಂಗಾರದ 1000 ಪ್ರತಿಮೆ ಇದ್ದರೂ ಕೂಡ ತೀರ್ಥ ಆಗೋದಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಅಷ್ಟು ಮಾತ್ರ ಒಯ್ದಿರ್ತಾನೆ. ಆದರೆ ಅಲ್ಲೆಲ್ಲ ಏನು ಮಾಡೋಕ್ಕಿಲ್ಲ. ಏನು ಮಾಡ್ತಾನಾಗಲ್ಲೇ ಮನಸ್ಸಲ್ಲೇ ಮಾಡಿಕೊಂಡು, ಅದು ತಪ್ಪಾಯ್ತಾ, ತಪ್ಪಾಗಲೇ ಇಲ್ಲ. ಅದು ಅವತ್ತಿಂದ ಸಹ ಮಾಡದೆ ಹೋದ್ರೆ ಅವ್ನಿಗೆ ಅನ್ನೋನೂ ಇಲ್ಲ. ಫಸ್ಟ್ ಆಫ್ ಆಲ್ ಮಾಡ್ಲಿಕ್ಕೆ ಏನು ಮಾಡಿದ್ದಾನಲ್ಲಿ ಪಾಪ, ಏನೋ ಹಣ್ಣು ಇದೇ ಮಾಡಿಬಿಡ್ತಾರೆ ಕೆಲಸ. ಅದೂ ಇಲ್ಲ, ಮನದೊಳಗೆ ಸುಂದರ ಪದಾರ್ಥವಾದ ಇರೋದು ಕೂಡ ಅಷ್ಟೇ. ಮಾನಸಾನ್ ಚಿಂತೆಯಾಮಿ ಅಂತ ಹೊತ್ತಲ್ಲಿ ದೇವರು ಪ್ಯೂರಿಫೈ ಮಾಡಿದ ಪುಣ್ಯ ಬರುತ್ತಾ ಇಲ್ಲ ಅವನಿಗೆ, ಬಂದೇ ಬರುತ್ತೆ. ಅದ್ರ ಕ್ವಾಲಿಟಿ ವೇರಿ ಆದರೂ ಕೂಡ ಅವ್ನು ದೇವ್ರ ಪೂಜೆ ಬಿಟ್ಟ ಅಂತ ಆಗಲಿಲ್ಲ. ಸೊ ಇವೆಲ್ಲ ನಮಗೇನಾಗುತ್ತೆ ಅಂದರೆ, ಶಕ್ತಿ ಇದ್ದಾಗ ಹೀಗೆ ಮಾಡೋದು ಸರಿ, ಆಪತ್ಕಾಲದಲ್ಲಿ ಹಾಗೆ ಮಾಡಿದ್ರು ಸರಿ. ಆ ರೀತಿ ಇಟ್ಕೊಂಡ್ಬಿಟ್ಟಾಗ ಯಾವೊಂದು ಪಕ್ಷಕ್ಕೂ ನಾವು ಏನು ಮಾಡಿದಾಗಲಿಲ್ಲ, ಎಲ್ಲ ಪಕ್ಷಕ್ಕೂ ನ್ಯಾಯ ಸಲ್ಲಿಸಿದಾಗ. ಹಾಂ ಹಾಂ ಅದು ಬೇರೆ ಅರ್ಥ, ಆ ಶ್ಲೋಕಕ್ಕೆ ಬೇರೆ ಅರ್ಥ ಆಗ. ಅದನ್ನು ನಾಳೆ ಹೇಳ್ತೀನಿ, ಕೇಳಿದಾಗ ನಾಳೆ ಹೇಳಿ. ನಾಳೆ ಪಾಠ ಇರೋದಿಲ್ಲ.